ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್. ಈಗಾಗಲೇ ನಾನು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ, ಅದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಆಗಿರ್ಬೋದು, ಸೊ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲ ಆಗೋ ರೀತಿಯಲ್ಲಿ ನಿಮಗೆ ಈ ಜನರಲ್ ಇಂಗ್ಲೀಷ್ನ ಕ್ಲಾಸಸ್ಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಸೊ ಇವತ್ತಿನ ಭಾಗದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಬಹಳ ಟಫ್ ಅಂತ ಅನಿಸುವಂತಹ ಒಂದು ಟಾಪಿಕ್ನ ಕುರಿತಾಗಿ ಡೀಟೇಲ್ ಆಗಿ ಹೇಳಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಆ ಟಾಪಿಕ್ ಯಾವುದು ಅಂದರೆ ಟೆನ್ಸಸ್. ಸೊ ಕನ್ನಡ ವ್ಯಾಕರಣದಲ್ಲಿ ಕಾಲಗಳು ಇದ್ದ ಹಾಗೆ ಇಂಗ್ಲಿಷ್ ಗ್ರಾಮರ್ನಲ್ಲಿಯೂ ಕೂಡ ಕಾಲಗಳು ಬರುತ್ತೆ, ಅಂದರೆ ಟೆನ್ಸಸ್ ಅಂತ ಬರುತ್ತೆ. ಸೊ ಅದನ್ನು ಟೋಟಲ್ ಆಗಿ 3 ರೀತಿಯಾಗಿ ಡಿವೈಡ್ ಮಾಡ್ತೀವಿ, ಮತ್ತೆ ಅದನ್ನು ಸಬ್ ಕೆಟಗರೈಸ್ ಮಾಡಿಕೊಂಡು 12 ಟೆನ್ಸಸ್ಗಳನ್ನು ಇಂಗ್ಲಿಷ್ ಗ್ರಾಮರಲ್ಲಿ ನೋಡ್ತೀವಿ. ಆದರೆ ಇವತ್ತಿನ ಭಾಗದಲ್ಲಿ ಟೆನ್ಸಸ್ ಅಂದರೆ ಏನು, ಆಮೇಲೆ ಈ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್ನ ಎಷ್ಟು ಡಿವೈಡ್ ಮಾಡ್ತೀವಿ, ಅದರ ಫಾರ್ಮುಲಾಗಳು ವಿತ್ ಎಕ್ಸಾಂಪಲ್ ಆದಷ್ಟು ಸಿಂಪಲ್ ಆಗಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಹಾಗಾದರೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಡೆಫಿನೇಷನನ್ನು ನೋಡೋಣ. ಕಾಲಗಳು ಅಂದರೆ ಏನು ಅಂತ. ಅ ಟೆನ್ಸ್ ಈಸ್ ಅ ಫಾರ್ಮ್ ಆಫ್ ದ ವರ್ಬ್ ದಟ್ ಅಲೌಸ್ ಯು ಟು ಎಕ್ಸ್ಪ್ರೆಸ್ ಟೈಮ್. ಅಂದರೆ ಈ ಟೆನ್ಸ್ ಅನ್ನೋದು ಇದೆಯಲ್ಲ, ಇದು ಕ್ರಿಯಾಪದದ ಒಂದು ರೂಪ ಆಗಿದೆ. ಸೊ ಏನು, ಫಾರ್ಮ್ಸ್ ಆಫ್ ದ ವರ್ಬ್ ಅಂದರೆ ಕ್ರಿಯಾಪದದ ಒಂದು ರೂಪ ಆಗಿದ್ದು, ಇದು ನಮಗೆ ಯಾವುದಕ್ಕೆ ಅನುವು ಮಾಡಿಕೊಡುತ್ತೆ ಅಥವಾ ಅಲೌವ್ ಮಾಡುತ್ತೆ ಅಂದರೆ ಟು ಎಕ್ಸ್ಪ್ರೆಸ್ ಟೈಮ್, ಅಂದರೆ ಕಾಲವನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಮಗೆ ಅನುವು ಮಾಡಿಕೊಡುತ್ತೆ. ದ ಟೆನ್ಸ್ ಆಫ್ ದ ವರ್ಬ್ ಟೆಲ್ಸ್ ಅಸ್ ವೆನ್ ಆನ್ ಇವೆಂಟ್ ಆರ್ ಸಮಥಿಂಗ್ ಎಕ್ಸಿಸ್ಟೆಡ್ ಆರ್ ವೆನ್ ಅ ಪರ್ಸನ್ ಡಿಡ್ ಸಮಥಿಂಗ್. ಅಂದರೆ ಈ ಕಾಲದಲ್ಲಿ ಬರುವಂತಹ ಕ್ರಿಯಾಪದ ನಮಗೆ ಏನು ಹೇಳುತ್ತೆ ಅಂದರೆ ಯಾವಾಗ ಆ ಒಂದು ಘಟನೆ ನಡೆಯಿತು ಅಥವಾ ಏನಾದರೂ ಯಾವ ಒಂದು ಕಾಲದಲ್ಲಿ ಅಥವಾ ಯಾವ ಒಂದು ಟೈಮ್ನಲ್ಲಿ ಏನಾದರೂ ಅಸ್ತಿತ್ವದಲ್ಲಿ ಇತ್ತು. ಸೊ ಅದೇ ರೀತಿಯಾಗಿ ಅಥವಾ ವೆನ್ ಅ ಪರ್ಸನ್ ಡಿಡ್ ಸಮಥಿಂಗ್, ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಯಾವ ಕಾಲದಲ್ಲಿ ಯಾವ ವೇಳೆಯಲ್ಲಿ ಏನು ಮಾಡ್ದ ಅನ್ನೋದನ್ನು ನಾವು ಕಾಲಗಳ ಮೂಲಕ ತಿಳ್ಕೋಬಹುದು. ಸೊ ಇಲ್ಲಿ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಆರ್ ದ 3 ಮೇನ್ ಟೈಪ್ಸ್ ಆಫ್ ಟೆನ್ಸಸ್. ಸೊ ಕಾಲಗಳನ್ನು ಅಥವಾ ಟೆನ್ಸಸ್ಗಳನ್ನು 3 ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಸೊ ಏನು, ವರ್ತಮಾನ, ಭೂತಕಾಲ ಮತ್ತು ಭವಿಷ್ಯತ್ ಕಾಲ. ಸೊ ಕನ್ನಡದಲ್ಲಿಯೂ ಕೂಡ ಇದೆ. ಅದೇ ರೀತಿಯಾಗಿ ನಾವು ಸ್ವಲ್ಪ ಜಾಸ್ತಿ ಇಂಗ್ಲೀಷ್ನಲ್ಲಿ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು. ಇನ್ನೊಮ್ಮೆ ಹೇಳ್ತೇನೆ ನೋಡಿ. ಅ ಟೆನ್ಸ್ ಇಸ್ ಅ ಫಾರ್ಮ್ ಆಫ್ ದ ವರ್ಬ್ ದಟ್ ಅಲೌಸ್ ಯು ಟು ಎಕ್ಸ್ಪ್ರೆಸ್ ಟೈಮ್. The tense of the verb tells us when an event or something existed or when a person did something. Past, present and future are the 3 main types of tenses. So ಕಾಲಗಳು ಅಥವಾ ಟೆನ್ಸ್ ಇದೆಯಲ್ಲ, ಇದು ಕ್ರಿಯಾಪದದ ಒಂದು ರೂಪ ಆಗಿದ್ದು, ಇದು ನಮಗೆ ವೇಳೆಯನ್ನು, ಯಾವ ವೇಳೆಯಲ್ಲಿ ಏನಾಯಿತು ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅನುವು ಮಾಡಿಕೊಡುತ್ತೆ. ಯಾವ ವೇಳೆಯಲ್ಲಿ ಯಾವ ವ್ಯಕ್ತಿ ಇದ್ದ, ಯಾರು ಏನು ಮಾಡಿದ್ರು, ಯಾವ ಒಂದು ವಸ್ತು ಯಾವ ಕಾಲ ಘಟನೆಗೆ ಸಂಬಂಧಪಟ್ಟಿದೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ಕಾಲಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಷಯವನ್ನು ಹೇಳುವಾಗ ನಾವು ಈ ಕಾಲಗಳಲ್ಲಿ ಇರುವಂತಹ ಕ್ರಿಯಾಪದವನ್ನು ಬಳಕೆ ಮಾಡ್ತೀವಿ. ಸೊ ಟೆನ್ಸಸ್ಸನ್ನು ಇಂಗ್ಲೀಷ್ನಲ್ಲಿ ಪ್ರಮುಖವಾಗಿ 3 ರೀತಿಯಾಗಿ ಡಿವೈಡ್ ಮಾಡ್ತೀವಿ: ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಹಾಗಾದರೆ ಇವಾಗ ಅದರ ಕುರಿತಾಗಿ ನಾವು ವಿವರಣೆಯನ್ನು ನೋಡೋಣ. ಸೊ ಈಗಾಗಲೇ ನಾನು ಹೇಳಿರುವ ಹಾಗೆ, ಸೊ ಟೆನ್ಸಸ್ಸನ್ನು ನಾವು ಎಷ್ಟು ರೀತಿಯಾಗಿ ಡಿವೈಡ್ ಮಾಡ್ತೀವಿ ಅಂತ ಹೇಳಿದೆ. ಸೊ ಟೆನ್ಸಸ್ಗಳನ್ನು 3 ರೀತಿಯಾಗಿ ನಾವು ಡಿವೈಡ್ ಮಾಡ್ತೀವಿ. ಸೊ 3 ರೀತಿಯಾಗಿ ಯಾವ್ಯಾವ ರೀತಿಯಾಗಿ ಡಿವೈಡ್ ಮಾಡ್ತೀವಿ? ಮೊದಲನೇದು ಪ್ರೆಸೆಂಟ್ ಟೆನ್ಸ್ ಬರುತ್ತೆ, ಹೌದಾ? ಸೊ ಮೊದಲನೇದು ಪ್ರೆಸೆಂಟ್ ಟೆನ್ಸ್ ಬರುತ್ತೆ. ಸೆಕೆಂಡ್ ಒನ್ ಇದೆಯಲ್ಲ, ಇದು ಪಾಸ್ಟ್ ಟೆನ್ಸ್ ಬರುತ್ತೆ. ಸೊ ಥರ್ಡ್ ಒನ್ ಇದೆಯಲ್ಲ, ಇದು ಫ್ಯೂಚರ್ ಟೆನ್ಸ್ ಬರುತ್ತೆ. ಸೊ ಮತ್ತೆ ಇದು 3 ಪ್ರಮುಖವಾದಂತಹ ಟೆನ್ಸಸ್ಗಳು ಆದರೆ, ಇದನ್ನು ಮತ್ತೆ ನಾವು ಒಂದೊಂದು ಟೆನ್ಸಸ್ಸನ್ನು 4 ರೀತಿಯಾಗಿ ಡಿವೈಡ್ ಮಾಡೋದ್ರಿಂದ ಸೊ ಟೋಟಲ್ ಆಗಿ ಎಷ್ಟು ಕಾಲಗಳು ಇದೆ? 12 ಕಾಲಗಳು ಬರುತ್ತೆ. ಯಾವುದ್ಯಾವುದು ನೋಡೋಣ. ಸೊ ಪ್ರೆಸೆಂಟ್ ಟೆನ್ಸ್ಗೆ ಸಂಬಂಧಪಟ್ಟಂತೆ ಮೊದಲನೇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಓಕೆ, ಸೊ ಮೊದಲನೇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಎರಡನೇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಓಕೆ, ಸೊ ಮೂರನೇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ನಾಲ್ಕನೇದು ಪ್ರೆಸೆಂಟ್
ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬರುತ್ತೆ. ಸೊ ಇಲ್ಲಿ ನೋಡಿ, ಈಗ ಕೇವಲ ಪ್ರೆಸೆಂಟ್ ಟೆನ್ಸ್ಗೆ ಸಂಬಂಧಪಟ್ಟಂತೆ ನಾವು ಅದನ್ನು 4 ರೀತಿಯಾಗಿ ಡಿವೈಡ್ ಮಾಡಿದ್ವಿ. ಈಗ ಪಾಸ್ಟ್ ಟೆನ್ಸ್ಗೆ ಸಂಬಂಧಪಟ್ಟಂತೆ ಸಿಂಪಲ್ ಪಾಸ್ಟ್ ಟೆನ್ಸ್, ಓಕೆ. ಸೊ ಸಿಂಪಲ್ ಪಾಸ್ಟ್ ಟೆನ್ಸ್. ಎರಡನೇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಮೂರನೇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ನಾಲ್ಕನೇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಈಗ ಪಾಸ್ಟ್ನಲ್ಲಿ ಮತ್ತೆ 4 ಆಯಿತು, ಪ್ರೆಸೆಂಟ್ನಲ್ಲಿ 4 ಆಯಿತು. ಈಗ ನೆಕ್ಸ್ಟ್ ಯಾವ್ದು ಬರುತ್ತೆ? ನೆಕ್ಸ್ಟ್ ಬರೋದು ಫ್ಯೂಚರ್ ಟೆನ್ಸ್. ಸೊ ಫ್ಯೂಚರ್ ಟೆನ್ಸ್ನಲ್ಲಿ ಮತ್ತೆ ಇದನ್ನು ಕೂಡ ಇದೇ ರೀತಿಯಾಗಿ ನಾವು ಏನು ಮಾಡ್ತೀವಿ, 4 ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಸೊ ಸಿಂಪಲ್ ಫ್ಯೂಚರ್ ಟೆನ್ಸ್, ಸೊ ಸಿಂಪಲ್ ಫ್ಯೂಚರ್ ಟೆನ್ಸ್, ಆಮೇಲೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಆಮೇಲೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಆಮೇಲೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ನೋಡಿ, ಒಂದೊಂದರಲ್ಲಿ ನಾವು 4 ನೋಡ್ತಾ ಇದ್ದೀವಿ. ಸೊ ಟೋಟಲ್ ಆಗಿ ಇಲ್ಲಿ 4, ಇಲ್ಲಿ 4, ಇಲ್ಲಿ 4, 12 ಕಾಲಗಳನ್ನು ಇಂಗ್ಲಿಷ್ನಲ್ಲಿ ಟೆನ್ಸಸ್ನಲ್ಲಿ ನಾವು ನೋಡ್ತೀವಿ. ಹಾಗಾದರೆ ಇವಾಗ ಏನು ಮಾಡೋಣ, ಒಂದೊಂದನ್ನೇ ಡೀಟೇಲ್ ಆಗಿ ಅರ್ಥ ಮಾಡಿಸ್ಲಾ ಹೋಗಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಸೊ ಇದು ತುಂಬ ಸರಳ ಇದೆ, ಅರ್ಥ ಮಾಡ್ಕೊಂಡ್ಬಿಟ್ರೆ. ಸೊ ಅದನ್ನು ನಾನು ಮತ್ತೆ ಇನ್ನೂ ಸಿಂಪಲ್ ವೇನಲ್ಲಿ ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಹಾಗಾದರೆ ಮೊದಲು ನಾವು ತಗೋತಾ ಇರೋದು ಯಾವುದು ಅಂದರೆ ಪ್ರೆಸೆಂಟ್ ಟೆನ್ಸ್, ಅಂದರೆ ವರ್ತಮಾನ ಕಾಲ. ಸೊ ವರ್ತಮಾನಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ವ್ಯಾಖ್ಯಾನವನ್ನು, ಡೆಫಿನೇಷನನ್ನು ನಾವು ನೋಡೋಣ. ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆರ್ ಪ್ರೆಸೆಂಟ್ ಟೆನ್ಸ್ ಈಸ್ ಒನ್ ಆಫ್ ದ ಮೋಸ್ಟ್ ಬೇಸಿಕ್ ಟೆನ್ಸಸ್ ಇನ್ ಇಂಗ್ಲಿಷ್. ಸೊ ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರ್ಬೋದು ಅಥವಾ ಪ್ರೆಸೆಂಟ್ ಟೆನ್ಸ್ ಆಗಿರ್ಬೋದು, ಇದು ಇಂಗ್ಲಿಷ್ ಗ್ರಾಮರ್ನಲ್ಲಿ ಅತಿ ಸಾಮಾನ್ಯವಾಗಿ ಬರುವಂತಹ ಕಾಲ ಆಗಿದೆ. We use present tense to talk about something that is currently going on, something that is habitually performed, or a state that generally or currently exists. ಸೊ ಹಾಗಾದರೆ ನಾವು ಪ್ರೆಸೆಂಟ್ ಟೆನ್ಸನ್ನು ಯಾವುದನ್ನು ಹೇಳಲಿಕ್ಕೆ ಬಳಕೆ ಮಾಡ್ತೀವಿ? ಸೊ ಪ್ರೆಸೆಂಟ್ ಟೆನ್ಸನ್ನು ಪ್ರಮುಖವಾಗಿ ಇವಾಗ ನಡೀತಿರುವಂತಹ ಪ್ರಚಲಿತ ವಿದ್ಯಮಾನದ ಕುರಿತಾಗಿ ಹೇಳುವಾಗ, ಇವಾಗ ಸದ್ಯಕ್ಕೆ ಏನು ನಡೀತಾ ಇದೆ ಅನ್ನೋದನ್ನು ಹೇಳುವಾಗ, ಸೊ ಅದೇ ರೀತಿಯಾಗಿ ನಾವು ಮಾಡುವಂತಹ ಕಾರ್ಯ, ಹ್ಯಾಬಿಚುವಲಿ ಪರ್ಫಾರ್ಮ್ಡ್ ಅಂದರೆ ನಾವು ಮಾಡ್ತಿರುವಂತಹ ಕಾರ್ಯವನ್ನು ನಾವು ಹೇಳುವಾಗ, ಸೊ ಅದೇ ರೀತಿಯಾಗಿ ಅವರ ಸ್ಟೇಟ್ ದ್ಯಾಟ್ ಜನರಲಿ ಆರ್ ಕರೆಂಟ್ಲಿ ಎಕ್ಸಿಸ್ಟ್ ಅಂದರೆ ಇವಾಗ ನಾವು ಇರುವಂತಹ ಒಂದು ಸ್ಟೇಟ್ ಆಫ್ ಮೈಂಡ್ ಇರ್ಬೋದು, ಅಥವಾ ಇರುವಂತಹ ಸ್ಥಿತಿ ಇರ್ಬೋದು, ಅಥವಾ ನಾವು ಯಾವ ರೀತಿಯಾಗಿ ಎಕ್ಸಿಸ್ಟ್ ಇದ್ದೀವಿ ಅನ್ನೋದನ್ನು ಹೇಳಲಿಕ್ಕೆ ನಾವೇನು ಮಾಡ್ತೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಅಥವಾ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಇನ್ನೊಮ್ಮೆ ಹೇಳ್ತೇವೆ ನೋಡಿ, ಪ್ರೆಸೆಂಟ್ ಟೆನ್ಸ್ ಅಂದರೆ ಬೇರೆ ಏನೂ ಇಲ್ಲ. ಈ ವ್ಯಾಖ್ಯಾನವನ್ನು ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸೊ ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ತಮಾನ ಕಾಲ. ಇವಾಗ ಸದ್ಯಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಹೇಳೋದೇ ಏನಾಗತ್ತೆ, ವರ್ತಮಾನ ಕಾಲ ಆಗತ್ತೆ ಅಥವಾ ಪ್ರೆಸೆಂಟ್ ಟೆನ್ಸ್ ಆಗತ್ತೆ. ಸೊ ನಮ್ಮ ಒಂದು ಸ್ಥಿತಿ ಇರ್ಬೋದು, ಏನು ಮಾಡ್ತಾ ಇದ್ದೀವಿ, ನಡೆಸ್ತಿರುವಂತಹ ಕಾರ್ಯ ಆಗಿರ್ಬೋದು, ನಾವು ಯೋಚನೆ ಮಾಡ್ತಿರೋದಾಗಿರ್ಬೋದು, ಸೊ ಪ್ರತಿಯೊಂದು ಇವಾಗ ನಡೀತಾ ಇದ್ರೆ ಅದೆಲ್ಲ ಯಾವ ಕೆಟಗರಿಗೆ ಬರುತ್ತೆ, ಪ್ರೆಸೆಂಟ್ ಟೆನ್ಸ್ನ ಕೆಟಗರಿಗೆ ಬರುತ್ತೆ. ಹಾಗಾದರೆ ಪ್ರೆಸೆಂಟ್ ಟೆನ್ಸ್ಗೆ ಸಂಬಂಧಪಟ್ಟಂತೆ ನಾವು ಮೊದಲನೇದು ನೋಡ್ತಾ ಇರೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ರೂಲ್ ಏನಿದೆ? ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಒಂದು ಫಾರ್ಮುಲಾ, ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ಹೇಳ್ತೀವಿ. ಅದೇನಂತ ಹೇಳಬೇಕಂದ್ರೆ ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್. ಸೊ ನಾನು ಈ ಫಾರ್ಮುಲಾವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಬೇಸಿಕನ್ನು ಹೇಳಿಬಿಡ್ತೀನಿ. ಸೊ ಅದನ್ನು ನಾವು ನೋಡ್ಕೊಂಡು ಬಿಡೋಣ. ಸೊ ಈಗ ನಾನೇನು ಹೇಳಿದೆ, ಈಗ ಫಾರ್ಮುಲಾ ನೋಡೋಕ್ಕಿಂತ ಮುಂಚೆ ಒಂದು ಬೇಸಿಕ್ ಆಗಿರುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಈಗ ನೋಡಿ, SVO ಅಂದರೆ ಒಂದು ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ರಚನೆ ಮಾಡಬೇಕಾದ್ರೆ, ಒಂದು ಬೇಸಿಕ್ ವಾಕ್ಯವನ್ನು ರಚನೆ ಮಾಡಬೇಕಾದ್ರೆ SVO ಇದೆಯಲ್ಲ, ಇದು ಬೇಸಿಕ್ ಫಾರ್ಮುಲಾ ಅಂತ ಹೇಳ್ಬೋದು. ಸೊ SVO ಅಂದರೆ ಏನು? SVO ಅಂದರೆ ಸಬ್ಜೆಕ್ಟ್, ಹೌದಾ? ಸೊ ಮೊದಲನೇದು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್
ಆಬ್ಜೆಕ್ಟ್ ಅಂತ ಬರುತ್ತೆ. ಇದು ಅತಿ ಸಾಮಾನ್ಯವಾಗಿ ಇಂಗ್ಲಿಷ್ ಗ್ರಾಮರ್ನಲ್ಲಿ ಒಂದು ವಾಕ್ಯವನ್ನ ರಚನೆ ಮಾಡಲಿಕ್ಕೆ ಇರುವಂತಹ ಸ್ಟ್ರಕ್ಚರ್ ಆಗಿದೆ. ಸೊ ಹಾಗಾದ್ರೆ ಸಬ್ಜೆಕ್ಟ್ನ ಕೆಟಗರಿಯಲ್ಲಿ ಯಾವ್ದ್ಯಾವುದು ಬರುತ್ತೆ? ಸಬ್ಜೆಕ್ಟ್ನ ಕೆಟಗರಿಯಲ್ಲಿ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಅದೆಲ್ಲ ಬರಲ್ಲ. ಸೊ ಸಬ್ಜೆಕ್ಟ್ ಅಂದರೆ ಏನು ಇಂಗ್ಲಿಷ್ ಗ್ರಾಮರ್ನಲ್ಲಿ? ವ್ಯಕ್ತಿಗಳ ಹೆಸರು ಆಗಿರಬಹುದು, ಹೌದಾ? ಸೊ ಅದೇ ರೀತಿಯಾಗಿ ಐ, ವಿ, ಯು, ದೇ, ಹಿ, ಶಿ, ಇಟ್. ಸೊ ಇವುಗಳು ಯಾವ ಕೆಟಗರಿಯಲ್ಲಿ ಬರುತ್ತೆ? ಸಬ್ಜೆಕ್ಟ್ನ ಕೆಟಗರಿಯಲ್ಲಿ ಬರುತ್ತೆ. ಸೊ ವರ್ಬ್ ಅಂದರೆ ಏನು? ವರ್ಬ್ ಅಂದರೆ ಕ್ರಿಯಾಪದ. ಸೊ ನಾವು ಮಾಡ್ತಿರುವಂತಹ ಒಂದು ಕ್ರಿಯೆಯನ್ನ ಸೂಚಿಸುವಂತಹ ಪದವೇ ಕ್ರಿಯಾಪದವಾಗಿದೆ. ಸೊ ಟೆನ್ಸಸ್ಗೆ ಸಂಬಂಧಪಟ್ಟಂತೆ ನಾವು ವರ್ಬ್ನ 3 ಫಾರ್ಮ್ಗಳನ್ನು ಅರ್ಥ ಮಾಡ್ಕೋಬೇಕು. ಯಾವುದಾದ್ರು ಅಂದರೆ V1, V2 ಮತ್ತು V3, ಹೌದಾ? ಅದನ್ನು ನಾನು ಹೇಳ್ತೀನಿ. ಸೊ ಅದನ್ನು ಕೂಡ ಈಗ ಹೇಳಿಬಿಡ್ತೀನಿ. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಏನು ಮಾಡ್ತೀನಿ? ರೈಟ್, ಸೆಕೆಂಡ್ ರೋಟ್, ಥರ್ಡ್ ಇದೆಲ್ಲ ರಿಟರ್ನ್ ಅಂತ ಬರುತ್ತೆ, ಹೌದಾ? ಸೊ ಹಾಗಾದರೆ ಇದು ನೋಡಿ, ಸಾಮಾನ್ಯವಾಗಿ ಬಹಳಷ್ಟು ಪದಗಳಿಗೆ ಈ ರೀತಿಯಾಗಿ ನಾವು ಮಾಡ್ತೀವಿ. ಇವೆಲ್ಲ ಏನು ಅಂದರೆ ಕ್ರಿಯಾಪದದ ರೂಪಗಳು ಆಗಿದೆ. ಸೊ ಈಗ ರೈಟ್ ಅನ್ನೋದು ಕ್ರಿಯಾಪದದ ಮೊದಲನೆಯ ರೂಪ, ರೋಟ್ ಅನ್ನೋದು ಇದು ಕ್ರಿಯಾಪದದ ಎರಡನೆಯ ರೂಪ, ರಿಟರ್ನ್ ಅನ್ನೋದು V3 ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಅಥವಾ ಇದನ್ನ ನಾವೇನಂತ ಕರಿತೀವಿ? ಕ್ರಿಯಾಪದದ 3ನೇ ರೂಪ ಅಂತ ಕರಿತೀವಿ. ಸೊ ಈ 3 ಟೆನ್ಸಸ್ನ ಕಲಿಯುವಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ ಆಬ್ಜೆಕ್ಟ್. ಸೊ ಪ್ರತಿಯೊಂದು ವಸ್ತು ಆಗಿರಬಹುದು, ಯಾವುದೇ ಒಂದು ವಸ್ತು, ಥಿಂಗ್ಸ್ ಎಲ್ಲ ಇದೆಯಲ್ಲ, ಸೊ ಅಥವಾ ಇವೆರಡನ್ನ ಹೊರತುಪಡಿಸಿ ಬರುವಂಥದ್ದು ಆಬ್ಜೆಕ್ಟ್ನ ಕೆಟಗರಿಗೆ ಹೋಗುತ್ತೆ, ಹೌದಾ? ಸೊ ಇಲ್ಲಿ ಸ್ಪೋರ್ಟ್ಸ್ ಆಗಿರ್ಬೋದು, ಸ್ಥಳ ಆಗಿರ್ಬೋದು, ವಸ್ತು ಆಗಿರ್ಬೋದು. ಸೊ ಇದೆಲ್ಲ ಯಾವ ಕೆಟಗರಿಗೆ ಬರುತ್ತೆ? ಆಬ್ಜೆಕ್ಟ್ನ ಕೆಟಗರಿಗೆ ಬರುತ್ತೆ, ಹೌದಾ? ಸೊ ಇದು ಬೇಸಿಕ್ ಆಗಿ ಇರುವಂಥದ್ದು. ಈಗ ನಾವೇನು ಮಾಡೋಣ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಹೋಗೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಈಗಾಗಲೇ ನಾನು ಹೇಳಿರುವ ಹಾಗೆ ಸಬ್ಜೆಕ್ಟ್, ಆಮೇಲೆ ವರ್ಬ್, ಆಮೇಲೆ ಆಬ್ಜೆಕ್ಟ್ ಬರುತ್ತೆ. ಸೊ ಇಲ್ಲಿ ಯಾಕೆ ಎಸ್ ಮತ್ತು ಇ ಎಸ್ ಇದೆ ಅಂತ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ. ಫಸ್ಟಿಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ರೂಲ್ ಏನಿದೆ ಅಂದರೆ SVO ಅಂತ ನೀವು ನೆನ್ಪಿಟ್ಕೊಂಡ್ರೆ ಸಾಕು, ಹೌದಾ? ಬೇಸಿಕ್ ಆಗಿ SVO ಅಂದರೆ ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್. ಸೊ ಅದರ ಪ್ರಕಾರ ಒಂದು ಉದಾಹರಣೆಯನ್ನು ನೋಡೋಣ. ಸೊ ಐ ರೀಡ್ ಅ ಬುಕ್ ಅಂತ ಇದೆ ಉದಾಹರಣೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ. ಸೊ ಇಲ್ಲಿ ಐ ಅನ್ನೋದು ಏನಾಗತ್ತೆ? ಇದು ಸಬ್ಜೆಕ್ಟ್ ಆಗತ್ತೆ. ರೀಡ್ ಅನ್ನೋದು ಏನಾಗತ್ತೆ? ವರ್ಬ್ನ ಮೊದಲನೆಯ ರೂಪ ಆಗತ್ತೆ. ಅ ಬುಕ್ ಅನ್ನೋದು ಇದೆಯಲ್ಲ, ಇದು ಆಬ್ಜೆಕ್ಟ್ ಆಗತ್ತೆ. ಸೊ ಇದು ಏನಾಗತ್ತೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ನಾವು ಬಳಕೆ ಮಾಡುವಂತಹ ಒಂದು ಸರಳ ವಾಕ್ಯ. ಇನ್ನೊಂದೇನೆಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ನಾವು ಡೂ ಅಥವಾ ಡಸ್ ಅನ್ನ ಬಳಕೆ ಮಾಡ್ತೀವಿ. ಸೊ ನೋಡಿ, ಡೂ ಅಥವಾ ಡಸ್ ಅನ್ನ ಬಳಕೆ ಮಾಡಿ ಕೂಡ ವಾಕ್ಯಗಳನ್ನು ರಚನೆ ಮಾಡಬಹುದು. ಅದೇ ರೀತಿಯಾಗಿ ಇಷ್ಟು ಸರಳವಾಗಿ ಐ ರೀಡ್ ಅ ಬುಕ್, ಐ ರೈಟ್ ಅ ಬುಕ್, ಓಕೆ, ಐ ಟೀಚ್ ಅ ಲೆಸನ್. ಸೊ ಇವೆಲ್ಲ ಇಷ್ಟು ಸಿಂಪಲ್ ಆಗಿ ಕೇವಲ ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್ ಇದ್ರೆ ಅದು ಪ್ರೆಸೆಂಟ್ ಟೆನ್ಸ್ನ ಕೆಟಗರಿಗೆ ಹೋಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ನಾನು ಡೂ ಅಥವಾ ಡಸ್ ಅನ್ನ ಕೂಡ ಯೂಸ್ ಮಾಡಬಹುದು ಅಂತ ಹೇಳಿದ್ದೆ. ಸೊ ಡೂ ಅನ್ನ ಯಾವ್ದ್ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಐ ಡೂ ಮೈ ವರ್ಕ್, ಆಮೇಲೆ ವಿ ಡೂ, ಆಮೇಲೆ ಯು ಡೂ, ಅದೇ ರೀತಿಯಾಗಿ ದೇ ಡೂ ದೇರ್ ವರ್ಕ್, ಹೌದಾ? ಸೊ ಇಲ್ಲಿ ಏನಾಗುತ್ತೆ? ಡೂ ಅನ್ನೋದು ಐ, ವಿ, ಯು, ದೇಗೆ ಅಪ್ಲೈ ಆಗುತ್ತೆ. ಹಾಗಾದ್ರೆ ಡಸ್ ಯಾವ್ದ್ಯಾವ್ದಕ್ಕೆ ಅಪ್ಲೈ ಆಗುತ್ತೆ? ಡಸ್ ಅನ್ನೋದು ಹಿ, ಶಿ ಮತ್ತೆ ಇಟ್ಗೆ ಅಪ್ಲೈ ಆಗತ್ತೆ, ಹೌದಾ? ಸೊ ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ರೂಲ್ SVO. ಸೊ ಇದರಲ್ಲಿ ಸಿಂಪಲ್ ಆಗಿ ಒಂದು ವಾಕ್ಯವನ್ನ ಕೊಡಲಾಗಿದೆ, ಐ ರೀಡ್ ಅ ಬುಕ್. ಸೊ ಅದೇ ರೀತಿಯಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಡೂ ಅಥವಾ ಡಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಇನ್ನೊಂದು, ಈಗ ನೋಡಿ, ಐ ರೀಡ್ ಅ ಬುಕ್. ಐ ರೀಡ್ ಅ ಬುಕ್ ಅಂದ್ರೆ ಐ ಇದೆಯಲ್ಲ,
ಇದು ಈ ಕೆಟಗರಿಗೆ ಬರುತ್ತೆ, ಅಂದರೆ ಡೂನ ಕೆಟಗರಿಗೆ ಬರುತ್ತೆ. ಸೊ ಒಂದು ವೇಳೆ ಈಗ ನೋಡಿ ಇದೇ ಸೇಮ್ ವಾಕ್ಯವನ್ನ ನಾವು ಹಿ ಶಿ ಇಟ್ನಲ್ಲಿ ಯಾವುದಾದ್ರೂ ಒಂದು ತಗೊಂಡು ನೋಡೋಣ. ಶಿ ರೀಡ್ಸ್ ಅ ಬುಕ್. ಶಿ ರೀಡ್ಸ್ ಅ ಬುಕ್. ಸೊ ಇಲ್ಲಿ ಏನು ನಾವು ತಿಳ್ಕೋಬೇಕು ಅಂದರೆ ಐ ವಿ ಯು ದೇಗೆ ಕ್ರಿಯಾಪದಕ್ಕೆ ಐ ವಿ ಯು ದೇಗೆ ಕ್ರಿಯಾಪದಕ್ಕೆ ಎಸ್ ಬರೋದಿಲ್ಲ. ಕೇವಲ ಹಿ ಶಿ ಮತ್ತು ಇಟ್ ಇದ್ದಾಗ ಮಾತ್ರ ಕ್ರಿಯಾಪದಕ್ಕೆ ಎಸ್ ಬರುತ್ತೆ. ಕೇವಲ ಎಸ್ ಬರುತ್ತಾ? ಇಲ್ಲ. ಸೊ ಎಸ್ನೊಂದಿಗೆ ಕೆಲವೊಂದು ಪದಗಳಿಗೆ ಇ ಎಸ್ ಕೂಡ ಬರಬಹುದು, ಕೆಲವೊಂದಕ್ಕೆ ಐ ಇ ಎಸ್ ಕೂಡ ಬರಬಹುದು. ಸೊ ಇದು ಸಿಂಪಲ್ ಆಗಿ ನೀವೇನು ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಎಸ್ ವಿ ಒ ಫಾರ್ಮುಲಾ ಆಗಿದೆ. ಸೊ ಎಸ್ ವಿ ಒ ಇದೆಲ್ಲ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆಗಿರುತ್ತೆ. ಸಬ್ಜೆಕ್ಟ್ ಅಂದರೆ ಐ ವಿ ಯು ದೇ ಹಿ ಶಿ ಇಟ್ ಬರುತ್ತೆ. ಸೊ ಇಲ್ಲಿ ಐ ವಿ ಯು ದೇಗೆ ಕ್ರಿಯಾಪದಕ್ಕೆ ಎಸ್ ಬರಲ್ಲ. ಆದರೆ ಹಿ ಶಿ ಇಟ್ ಇದ್ದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಕ್ರಿಯಾಪದಕ್ಕೆ ಮೇನ್ ವರ್ಬ್ಗೆ ಎಸ್ ಬರುತ್ತೆ. ಕೆಲವೊಂದು ಬಾರಿ ಇ ಎಸ್ ಬರುತ್ತೆ, ಕೆಲವೊಂದು ಬಾರಿ ಐ ಇ ಎಸ್ ಬರುತ್ತೆ. ಹಾಗಾದರೆ ಈಗ ಕೆಲವೊಂದು ಎಕ್ಸಾಂಪಲ್ಗಳನ್ನು ನೋಡೋಣ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಸಂಬಂಧಪಟ್ಟಿದ್ದು. ಸೊ ನೋಡಿ, ಶಿ ಸ್ಟಡೀಸ್ ಇನ್ ಸ್ಕೂಲ್. ಅವಳು ಶಾಲೆಯಲ್ಲಿ ಓದುತ್ತಾ ಇದ್ದಾಳೆ. ಹಿ ಲಿವ್ಸ್ ಇನ್ ಟರ್ಕಿ. ಅವನು ಟರ್ಕಿಯಲ್ಲಿ ವಾಸಿಸುತ್ತಿದ್ದಾನೆ. ಜಾನ್ ಲೈಕ್ಸ್ ಐಸ್ ಕ್ರೀಮ್. ಜಾನ್ಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಹೌದಾ? ಜಿಮ್ಮಿ ಡ್ರಿಂಕ್ಸ್ ಮಿಲ್ಕ್ ಆಟ್ ನೈಟ್. ಸೊ ಜಿಮ್ಮಿ ಇದಾರಲ್ಲ, ಅವರು ರಾತ್ರಿ ಹೊತ್ತು ಹಾಲನ್ನು ಕುಡಿತಾರೆ. ಮೈ ಫಾದರ್ ವಾಷಸ್ ದ ಕಾರ್ ಇನ್ ದ ಮಾರ್ನಿಂಗ್. ಸೊ ನಮ್ಮ ತಂದೆ ಅವರ ಕಾರನ್ನು ಬೆಳಗಿನ ಜಾವ ಕ್ಲೀನ್ ಮಾಡ್ತಾರೆ. ಹೌದಾ? ಸೊ ಇಷ್ಟು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಸಂಬಂಧಪಟ್ಟಂತಹ ವಾಕ್ಯಗಳು. ಹಾಗಾದರೆ ಇಲ್ಲಿ ಬರುವಂತಹ ವಾಕ್ಯದಲ್ಲಿ ಬರುವಂತಹ ಸಬ್ಜೆಕ್ಟ್ ಯಾವುದು ನೋಡೋಣ. ಸಬ್ಜೆಕ್ಟ್ ಇದೆಯಲ್ಲ, ಇಲ್ಲಿ ಶಿ ಬರುತ್ತೆ, ಇಲ್ಲಿ ಹಿ ಬರುತ್ತೆ, ಇಲ್ಲಿ ಜಾನ್ ಬರುತ್ತೆ, ಇಲ್ಲಿ ಜಿಮ್ಮಿ ಬರುತ್ತೆ, ಇಲ್ಲಿ ಮೈ ಬರುತ್ತೆ. ಹೌದಾ? ಸಾರಿ, ಇಲ್ಲಿ ಮೈ ಫಾದರ್ ಬರುತ್ತೆ. ಸೊ ಹಾಗಾದರೆ ಇಲ್ಲಿ ಯಾವುದು ಕ್ರಿಯಾಪದ? ವರ್ಬ್ ಯಾವುದು? ಸೊ ವರ್ಬ್ ಇದೆಯಲ್ಲ, ಇಲ್ಲಿ ಸ್ಟಡೀಸ್, ಲಿವ್ಸ್, ಲೈಕ್ಸ್, ಡ್ರಿಂಕ್ಸ್ ಮತ್ತು ವಾಷಸ್. ಹೌದಾ? ಸೊ ನಾನು ಹೇಳಿದ್ನಲ್ಲ, ಕೆಲವೊಂದು ಬಾರಿ ಎಸ್ ಬರುತ್ತೆ, ಕೆಲವೊಂದು ಬಾರಿ ಇ ಎಸ್ ಬರುತ್ತೆ ಅಂತ. ಹೌದಾ? ಹಾಗಾದರೆ ಇಲ್ಲಿ ಉಳಿದಿರೋದೇನು? ಉಳಿದಿರೋದೆಲ್ಲ ಏನಾಗತ್ತೆ? ಆಬ್ಜೆಕ್ಟ್ನ ಕೆಟಗರಿಗೆ ಬರುತ್ತೆ. ಇನ್ ಸ್ಕೂಲ್, ಇನ್ ಟರ್ಕಿ, ಐಸ್ ಕ್ರೀಮ್, ಆಮೇಲೆ ಮಿಲ್ಕ್ ಆಟ್ ನೈಟ್, ಆಮೇಲೆ ದ ಕಾರ್ ಇನ್ ದ ಮಾರ್ನಿಂಗ್. ಇವೆಲ್ಲ ಇದೆಲ್ಲ ಏನಾಗತ್ತೆ? ಆಬ್ಜೆಕ್ಟ್ ಆಗತ್ತೆ. ಹೌದಾ? ಸೊ ಇವೆಲ್ಲ ಆಬ್ಜೆಕ್ಟ್ ಆಗತ್ತೆ. ಸೊ ಇಲ್ಲಿ ಫಾರ್ಮುಲಾ ಏನಿದೆ? ಎಸ್ ವಿ ಒ. ಸೊ ಅದನ್ನೇ ನಾವು ಇಲ್ಲಿ ತೋರಿಸಿದ್ವಿ. ಈಗ ನೋಡಿ, ಫಸ್ಟ್ ಸೆಂಟೆನ್ಸ್ ನೋಡಿ, ಶಿ ಸ್ಟಡೀಸ್ ಇನ್ ಸ್ಕೂಲ್. ಇಲ್ಲಿ ಹಿ ಶಿ ಇಟ್ ಬಂದಾಗ ಮಾತ್ರ ನಾನೇನು ಹೇಳಿದ್ದೆ? ಎಸ್ ಅಥವಾ ಇ ಎಸ್ ಅಥವಾ ಐ ಎಸ್ ಬರುತ್ತೆ ಅಂತ. ಸೊ ಇಲ್ಲಿ ನೋಡಿ, ಐ ಇ ಎಸ್ ಬಂದಿದೆ. ಹೌದಾ? ಇಲ್ಲಿ ಇ ಎಸ್ ಬಂದಿದೆ, ಇಲ್ಲಿ ಎಸ್ ಬಂದಿದೆ. ಸೊ ಇದು ಕೇವಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಹಿ ಶಿ ಇಟ್ಗೆ ಮಾತ್ರ ಬರುತ್ತೆ. ಸೊ ಮೊದಲನೇ ವಾಕ್ಯವನ್ನು ಒಂದು ವೇಳೆ ಹಿ ಶಿ ಇಟ್ ಇಲ್ಲ ಅಂದರೆ ವಿ ಸ್ಟಡಿ ಇನ್ ಸ್ಕೂಲ್ ಬರುತ್ತೆ. ವಿ ಸ್ಟಡಿ ಇನ್ ಸ್ಕೂಲ್ ಬರ್ತಾ ಇತ್ತು. ಆದರೆ ಅಲ್ಲಿ ಶಿ ಇರೋದ್ರಿಂದ ಇಲ್ಲಿ ಐ ಇ ಎಸ್ ಅನ್ನು ನಾವು ಆ್ಯಡ್ ಮಾಡಿದ್ವಿ. ಓಕೆ? ಸೊ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಈಗ ನೆಕ್ಸ್ಟ್ ನೋಡೋಣ, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ನ ಎರಡನೆಯ ಒಂದು ಭಾಗದಲ್ಲಿ ನಾವು ಬರ್ತಾ ಇದ್ದೀವಿ. ಸೊ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ವರ್ತಮಾನದಲ್ಲಿ ನಡೀತಿರುವಂತಹ ಕಾರ್ಯ ಇನ್ನೂ ಕಂಟಿನ್ಯೂ ಆಗಿ ಇದೆ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ? ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನ ರೂಲ್ ಏನಿದೆ? ಸೊ ಇಲ್ಲಿ ರೂಲ್ ಬರೋದು ಏನಂದರೆ ಸಬ್ಜೆಕ್ಟ್ ಈಸ್, ಆಮ್, ಆರ್, ವರ್ಬ್ ಪ್ಲಸ್ ಐ ಎನ್ ಜಿ ಮತ್ತು ಆಬ್ಜೆಕ್ಟ್ ಬರುತ್ತೆ. ಸೊ ಈಗಾಗಲೇ ನಾನು ನಿಮಗೆ ಹೇಳಿರುವ ಹಾಗೆ ಸಬ್ಜೆಕ್ಟ್ ಯಾವುದ್ಯಾವುದು ಬರುತ್ತೆ? ಐ, ವಿ, ಯು, ದೇ,
ಹಿ, ಶಿ, ಇಟ್ ಬರುತ್ತೆ. ಇವೆಲ್ಲ ಸಬ್ಜೆಕ್ಟ್ನ ಕೆಟಗರಿಗೆ ಬರುತ್ತೆ. ಈಗ ನಾವು ಏನು ಮಾಡೋಣ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಫಾರ್ಮುಲಾ ಈಸ್, ಆಮ್, ಆರ್ ಬರುತ್ತೆ. ಸೊ ಈಸ್ ಅನ್ನ ಯಾವ್ದ್ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಈಸ್ ಅನ್ನ ಹಿ, ಶಿ ಮತ್ತೆ ಇಟ್ಗೆ ಯೂಸ್ ಮಾಡ್ತೀವಿ. ಆಮ್ ಅನ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಆಮ್ ಅನ್ನ ಐಗೆ ಮಾತ್ರ ಐ ಎಮ್ ಅಂತ ಯೂಸ್ ಮಾಡ್ತೀವಿ. ಆರ್ ಅನ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ? ವಿ ಆರ್, ದೇ ಆರ್ ಮತ್ತೆ ಯು ಆರ್. ಮತ್ತೆ ಇಲ್ಲಿ ವರ್ಬ್ನ ಮೊದಲನೆಯ ಫಾರ್ಮ್ ಬರುತ್ತೆ. ಸೊ ಮೊದಲನೆಯ ಫಾರ್ಮ್ಗೆ ಪ್ಲಸ್ ಐ ಎನ್ ಜಿಯನ್ನು ನಾವು ಸೇರಿಸ್ಬೇಕಾಗತ್ತೆ ಲಾಸ್ಟ್ಗೆ ಆಬ್ಜೆಕ್ಟ್. ಹೌದಾ? ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಇಲ್ಲಿ ಕಾರ್ಯ ಇನ್ನೂ ನಡೀತಾ ಇದೆ. ಸೊ ಅದರ ಪ್ರಕಾರ ಈ ಒಂದು ಟೆನ್ಸ್ನ ಒಂದು ಫಾರ್ಮುಲಾ ಏನಂದ್ರೆ ಸಬ್ಜೆಕ್ಟ್ ಈಸ್, ಆಮ್, ಆರ್, ವರ್ಬ್ ಪ್ಲಸ್ ಐ ಎನ್ ಜಿ ಮತ್ತೆ ಆಬ್ಜೆಕ್ಟ್ ಬರುತ್ತೆ. ಈಸ್ ಅನ್ನ ಹಿ, ಶಿ, ಇಟ್ಗೆ ಯೂಸ್ ಮಾಡ್ತೀವಿ. ಹಿ ಈಸ್, ಶಿ ಈಸ್, ಇಟ್ ಈಸ್ ಅಂತ. ಆಮ್ ಅನ್ನ ಐ ಎಮ್ ಅಂತ ಯೂಸ್ ಮಾಡ್ತೀವಿ. ಆರ್ ಅನ್ನ ವಿ, ದೇ ಮತ್ತೆ ಯುಗೆ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಇಲ್ಲಿ ಬರುವಂತಹ ಮೇನ್ ವರ್ಬ್ಗೆ ನಾವು ಐ ಎನ್ ಜಿಯನ್ನ ಸೇರಿಸಲೇಬೇಕು ಪ್ರತಿಯೊಂದಕ್ಕೂ. ಐ, ವಿ ಇಲ್ಲಿ ಬರುವಂತಹ ಎಲ್ಲ ಸಬ್ಜೆಕ್ಟ್ಗೆ ನಾವು ವರ್ಬ್ ಪ್ಲಸ್ ಐ ಎನ್ ಜಿ ಸೇರಿಸಲೇಬೇಕು. ಕೊನೆಯಲ್ಲಿ ಆಬ್ಜೆಕ್ಟ್ ಬರುತ್ತೆ. ಸೊ ಅದರ ಪ್ರಕಾರ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ. ಹಿ ಈಸ್ ಈಟಿಂಗ್ ಫುಡ್ ಅಂದರೆ ಅವನು ಊಟವನ್ನ ತಿಂತಾ ಇದ್ದಾನೆ, ಊಟ ಮಾಡ್ತಾ ಇದ್ದಾನೆ. ಹೌದಾ? ಸೊ ಇಲ್ಲಿ ಹಿ ಅನ್ನೋದು ಏನಾಗತ್ತೆ? ಇದು ಸಬ್ಜೆಕ್ಟ್ ಆಗತ್ತೆ. ಹೌದಾ? ಇಲ್ಲಿ ಈಸ್ ಅನ್ನೋದು ಹಿ, ಶಿ, ಇಟ್ಗೆ ಬರುತ್ತೆ ಅಂತ ಹೇಳಿದ್ನಲ್ಲ, ಇಲ್ಲಿ ಹಿ ಇರೋದ್ರಿಂದ ಇಲ್ಲಿ ಈಸ್ ಅನ್ನೋದು ಬಂತು. ಇಲ್ಲಿ ಈಟಿಂಗ್ ಇದೆಯಲ್ಲ, ಈಟ್ ಅನ್ನೋದು ವರ್ಬ್ನ ಮೊದಲನೆಯ ಫಾರ್ಮ್ ಆಗಿದೆ. ಸೊ ಇದಕ್ಕೆ ನಾವೇನ್ ಮಾಡಿದ್ವಿ? ಐ ಎನ್ ಜಿಯನ್ನ ಸೇರಿಸಿ ಈಟಿಂಗ್ ಅಂತ ಮಾಡ್ಕೊಂಡ್ವಿ. ಫುಡ್ ಅನ್ನೋದು ಯಾವ ಕೆಟಗರಿಗೆ ಬರುತ್ತೆ? ಇದು ಆಬ್ಜೆಕ್ಟ್ನ ಕೆಟಗರಿಗೆ ಬರುತ್ತೆ. ಹೌದಾ? ಸೊ ಹಾಗಾದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ಗೆ ಕೆಲವೊಂದು ಉದಾಹರಣೆಯನ್ನ ನೋಡೋಣ. ಸೊ ಇಲ್ಲಿ ನೋಡಿ, ಐ ಆಮ್ ಈಟಿಂಗ್ ಫ್ರೂಟ್, ನಾನು ಹಣ್ಣುಗಳನ್ನ ತಿಂತಾ ಇದ್ದೀನಿ. ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್, ಅವರು ಫುಟ್ಬಾಲ್ ಆಟ ಆಡ್ತಾ ಇದ್ದಾರೆ. ವಿ ಆರ್ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗ್ತಾ ಇದ್ದೀವಿ. ದ ಟೀಚರ್ ಈಸ್ ಟೀಚಿಂಗ್ ಇನ್ ಅ ಕ್ಲಾಸ್, ಸೊ ಶಿಕ್ಷಕರು ತರಗತಿಯಲ್ಲಿ ಪಾಠವನ್ನ ಮಾಡ್ತಾ ಇದ್ದಾರೆ. ಶಿ ಈಸ್ ವಾಚಿಂಗ್ ಅ ಕಾಮಿಡಿ ಮೂವಿ, ಅವಳು ಕಾಮಿಡಿ ಚಲನಚಿತ್ರವನ್ನ ನೋಡ್ತಾ ಇದ್ದಾಳೆ. ಸೊ ಇದು 5 ಎಕ್ಸಾಂಪಲ್ ಇದೆಲ್ಲ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಉದಾಹರಣೆ ಆಗಿದೆ. ಹಾಗಾದ್ರೆ ನಾವೇನ್ ಮಾಡೋಣ, ಇಲ್ಲಿ ಬರುವಂತಹ ಸಬ್ಜೆಕ್ಟ್ಗಳನ್ನ ನೋಡೋಣ. ಸೊ ಇಲ್ಲಿ ಬರುವಂಥದ್ದು ಇಲ್ಲಿ ಐ, ಇಲ್ಲಿ ದೇ, ಇಲ್ಲಿ ವಿ ಮತ್ತೆ ಇಲ್ಲಿ ದ ಟೀಚರ್, ಆಮೇಲೆ ಇಲ್ಲಿ ಶಿ ಅನ್ನೋದು ಬರುತ್ತೆ ವಾಕ್ಯದಲ್ಲಿ ಬರುವಂತಹ ಸಬ್ಜೆಕ್ಟ್. ಸೊ ಇಲ್ಲಿ ಐ ಬಂದಿರೋದ್ರಿಂದ ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಐ ಬಂದ್ರೆ ಏನ್ ಮಾಡಬೇಕು? ಆಮ್ ಅಂತ ಯೂಸ್ ಮಾಡಿದ್ವಿ. ದೇ ಬಂದಿರೋದ್ರಿಂದ ಆರ್ ಅನ್ನ ಯೂಸ್ ಮಾಡಿದ್ವಿ. ವಿ ಬಂದಿರೋದ್ರಿಂದ ಮತ್ತೆ ಆರ್ ಅನ್ನ ಯೂಸ್ ಮಾಡಿದ್ವಿ. ಟೀಚರ್ ಅಂದ್ರೆ ಶಿಕ್ಷಕ ಬಂದಿರೋದ್ರಿಂದ ಈಸ್ ಅನ್ನ ಯೂಸ್ ಮಾಡಿದ್ವಿ. ಶಿ ಬಂದಿರೋದ್ರಿಂದ ಈಸ್ ಅನ್ನ ನಾವು ಯೂಸ್ ಮಾಡಿದ್ವಿ. ಈಗ ಇದರಲ್ಲಿ ಬರುವಂತಹ ವರ್ಬ್ ಪ್ಲಸ್ ಐ ಎನ್ ಜಿ ಯಾವುದು? ಸೊ ಇಲ್ಲಿ ನೋಡಿ, ಈಟ್ ಪ್ಲಸ್ ಐ ಎನ್ ಜಿ ಈಟಿಂಗ್, ಪ್ಲೇ ಪ್ಲಸ್ ಐ ಎನ್ ಜಿ ಪ್ಲೇಯಿಂಗ್, ಗೋ ಪ್ಲಸ್ ಐ ಎನ್ ಜಿ ಗೋಯಿಂಗ್, ಟೀಚ್ ಪ್ಲಸ್ ಐ ಎನ್ ಜಿ ಟೀಚಿಂಗ್, ವಾಚ್ ಪ್ಲಸ್ ಐ ಎನ್ ಜಿ ವಾಚಿಂಗ್. ಹೌದಾ? ಸೊ ಇದು ಆದ್ಮೇಲೆ ಬರುವಂಥದ್ದೆಲ್ಲ ಏನಾಗತ್ತೆ? ಆಬ್ಜೆಕ್ಟ್ ಆಗತ್ತೆ. ಫ್ರೂಟ್, ಫುಟ್ಬಾಲ್, ಟು ಸ್ಕೂಲ್, ಇನ್ ಅ ಕ್ಲಾಸ್, ಅ ಕಾಮಿಡಿ ಮೂವಿ, ಇವೆಲ್ಲ ಆಬ್ಜೆಕ್ಟ್ ಆಗತ್ತೆ. ಸೊ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಫಾರ್ಮುಲಾ ಏನು? ಸೊ ಸಬ್ಜೆಕ್ಟ್, ಆಮೇಲೆ ಈಸ್, ಆಮ್, ಆರ್ ಪ್ಲಸ್ ವರ್ಬ್ ಪ್ಲಸ್ ಐ ಎನ್ ಜಿ ಪ್ಲಸ್ ಆಬ್ಜೆಕ್ಟ್ ಬರುತ್ತೆ. ಸೊ ಅದನ್ನೇ ನಾವು ಇಲ್ಲಿ ನೋಡಿದ್ವಿ. ಸೊ ಈಗ ನೆಕ್ಸ್ಟ್ ನೋಡೋಣ, ಥರ್ಡ್ ಒನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಸೊ ಪರ್ಫೆಕ್ಟ್ ಅಂತ ಬಂದಿದೆ ಅಂದ್ರೆ ಅಲ್ಲಿ ಕಾರ್ಯ ಸಂಪೂರ್ಣವಾಗಿ ಪರ್ಫೆಕ್ಟ್ ಆಗಿ ನಡೀತಾ ಇದೆ ಅಂತ ಅಥವಾ ಕಂಪ್ಲೀಟ್ ಆಗಿದೆ ಅಂತ ಹೇಳಲಾಗತ್ತೆ. ಹೌದಾ?
ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಕುರಿತಾಗಿ ಹೇಳುವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ಮಾತನಾಡುವಾಗ ಅದರ ಒಂದು ರೂಲನ್ನು ನಾವು ನೋಡಬೇಕಂದ್ರೆ ಏನು ಬರುತ್ತೆ, ಮೊದಲಿಗೆ ಸಬ್ಜೆಕ್ಟ್ ಹ್ಯಾಸ್ ಅಥವಾ ಹ್ಯಾವ್, ಆಮೇಲೆ V3 ಮತ್ತು ಆಬ್ಜೆಕ್ಟ್ ಬರುತ್ತೆ. ಹೌದಾ, ಇಲ್ಲಿ ನೋಡಿ ಸಬ್ಜೆಕ್ಟ್ ಅಂದರೆ ಯಾವ್ದ್ಯಾವುದು ಅಂತ ನಿಮಗೆ ಈಗಾಗಲೇ ಹೇಳಿದ್ದೀನಿ. ಸೊ ಪರ್ಫೆಕ್ಟ್ ಟೆನ್ಸ್ ಅಂದರೆ ಈಗಾಗಲೇ ಕಾರ್ಯ ಈ ಪರ್ಫೆಕ್ಟ್ ಅಂತ ಬಂದರೆ ಸಂಪೂರ್ಣವಾಗಿ ಸಫಲವಾಗಿ ಪರ್ಫೆಕ್ಟ್ ಆಗಿ ಮುಗಿದಿದೆ ಅಂತ ಅರ್ಥ. ಸೊ ಅದಕ್ಕೆ ನಾವು ಹ್ಯಾಸ್ ಅಥವಾ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಸೊ ಹ್ಯಾಸ್ ಅನ್ನ ಯಾವ್ದಾವುದಕ್ಕೆ ನಾವು ಯೂಸ್ ಮಾಡ್ತೀವಿ ಅಂದರೆ ಹಿ ಶಿ ಇಟ್ಗೆ ನಾವು ಹ್ಯಾಸ್ ಅನ್ನ ಯೂಸ್ ಮಾಡ್ತೀವಿ, ಹಿ ಶಿ ಇಟ್ಗೆ. ಹಾಗಾದ್ರೆ ಹ್ಯಾವ್ ಅನ್ನ ಯಾವ್ದಾವುದಕ್ಕೆ ಯೂಸ್ ಮಾಡ್ತೀವಿ, ಹ್ಯಾವ್ ಅನ್ನ ಐ ಹ್ಯಾವ್, ವಿ ಹ್ಯಾವ್, ದೇ ಹ್ಯಾವ್, ಯು ಹ್ಯಾವ್. ಸೊ ಇದಕ್ಕೆ ನಾವು ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕಾರ್ಯ ಇದೆ ಅಲ್ಲ ಸಾರಿ, ಸೊ ಇಲ್ಲಿ ಕಾರ್ಯ ಪರ್ಫೆಕ್ಟ್ ಆಗಿ ಮುಗ್ದಿದೆ ಅಂತ ಹೇಳಿರೋದ್ರಿಂದ ಸೊ ಇಲ್ಲಿ ಬರುವಂತಹ ಕ್ರಿಯಾಪದ ಇದೆಯಲ್ಲ ಅದು V3 ಫಾರ್ಮ್ ಅಲ್ಲಿ ಬರುತ್ತೆ. ಸೊ V3 ಫಾರ್ಮ್ ಅಂದ್ರೆ ಈಗಾಗಲೇ ನಾನು ಹೇಳಿದ್ದೀನಿ, ರೈಟ್ ಅನ್ನೋದು V1 ಫಾರ್ಮ್ ಆದ್ರೆ ವ್ರೋಟ್ ಅನ್ನೋದು V2 ಫಾರ್ಮ್ ಆಗತ್ತೆ, ಆಮೇಲೆ ರಿಟರ್ನ್ ಅನ್ನೋದು V3 ಫಾರ್ಮ್ ಆಗತ್ತೆ. ಸೊ ನೋಡಿ ಇಲ್ಲಿ ಏನಾಗತ್ತೆ, ಇದು ಪರ್ಫೆಕ್ಟ್ ಆಗಿರೋದ್ರಿಂದ ಇಲ್ಲಿ ಬರುವಂತಹ ಕ್ರಿಯಾಪದ V3 ಫಾರ್ಮ್ನಲ್ಲಿ ಬರುತ್ತೆ. ಅದಾದ್ಮೇಲೆ ಆಬ್ಜೆಕ್ಟ್ ಬರುತ್ತೆ. ಸೊ ಈ ಒಂದು ರೂಲ್ ಏನಿದೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ದು, ಫಸ್ಟಿಗೆ ಸಬ್ಜೆಕ್ಟ್ ಹ್ಯಾಸ್ ಅಥವಾ ಹ್ಯಾವ್, ಹ್ಯಾಸ್ ಅನ್ನ ಹಿ ಹ್ಯಾಸ್, ಶಿ ಹ್ಯಾಸ್, ಇಟ್ ಹ್ಯಾಸ್ ಅಂತ ಯೂಸ್ ಮಾಡ್ತೀವಿ. ಹ್ಯಾವ್ ಅನ್ನ ಐ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್ ಮತ್ತೆ ದೇ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಆಮೇಲೆ ಇಲ್ಲಿ ಕ್ರಿಯಾಪದದ ಮೂರನೇ ರೂಪವನ್ನ V3 ಅನ್ನ ಯೂಸ್ ಮಾಡ್ತೀವಿ, ಲಾಸ್ಟಿಗೆ ಆಬ್ಜೆಕ್ಟ್ ಬರುತ್ತೆ. ಈ ರೂಲ್ನ ಪ್ರಕಾರ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ. ಹಿ ಹ್ಯಾಸ್ ರಿಟರ್ನ್ ಅ ಲೆಟರ್ ಟು ಹರ್ ಫ್ರೆಂಡ್. ಸೊ ಆತ ಒಂದು ಪತ್ರವನ್ನ ತನ್ನ ಗೆಳೆಯನಿಗೆ ಬರ್ತಿದ್ದಾನೆ. ಹೌದಾ, ಸೊ ಇಲ್ಲಿ ಸಬ್ಜೆಕ್ಟ್ ಯಾವ್ದಾಗತ್ತೆ, ಹಿ ಅಂತ ಬಂತು. ಸೊ ಹಿ ಅಂತ ಬಂದಿದೆ ಅಂದ್ರೆ ನಾನು ಏನ್ ಬರಬೇಕು ಅಂತ ಹೇಳಿದ್ದೆ, ಹ್ಯಾಸ್ ಬರಬೇಕು ಅಂತ ಹೇಳಿದ್ದೆ. ಸೊ ಇಲ್ಲಿ ಹ್ಯಾಸ್ ಬಂದಿದೆ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ಫಾರ್ಮುಲಾದಲ್ಲಿ ಬರುತ್ತೆ. ಸೊ ರಿಟರ್ನ್ ಅನ್ನೋದು ಏನಾಗುತ್ತೆ, ವರ್ಬ್ನ ಮೂರನೆಯ V3 ಆಗಿದೆ. ಆಮೇಲೆ ಅ ಲೆಟರ್ ಟು ಹರ್ ಫ್ರೆಂಡ್ ಏನಾಗತ್ತೆ, ಇದು ಆಬ್ಜೆಕ್ಟ್ ಆಗತ್ತೆ. ಓಕೆ, ಸೊ ಹಾಗಾದ್ರೆ ಈ ಪರ್ಫೆಕ್ಟ್ ಟೆನ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಉದಾಹರಣೆಗಳನ್ನ ನಾವು ನೋಡೋಣ. ಸೊ ನೋಡಿ, ವಿ ಹ್ಯಾವ್ ಪ್ಲೇಡ್ ಫುಟ್ಬಾಲ್ ಆನ್ ದ ಗ್ರೌಂಡ್. ಸೊ ನಾವು ಗ್ರೌಂಡ್ನಲ್ಲಿ ಫುಟ್ಬಾಲ್ ಅನ್ನ ಆಟ ಆಡಿದ್ವಿ. ದೇ ಹ್ಯಾವ್ ವರ್ಕ್ಡ್ ಇನ್ ದ ಫೀಲ್ಡ್. ಸೊ ಅವರು ಫೀಲ್ಡ್ನಲ್ಲಿ ಅಂದರೆ ಕ್ಷೇತ್ರದಲ್ಲಿ ಹೋಗಿ ಕೆಲಸವನ್ನ ಮಾಡಿದ್ರು. ಶಿ ಹ್ಯಾಸ್ ಸಂಗ್ ಅ ಸಾಂಗ್ ಇನ್ ದ ಕ್ಲಾಸ್ ರೂಮ್. ಅವಳು ತರಗತಿಯಲ್ಲಿ ಒಂದು ಹಾಡನ್ನು ಹಾಡಿದಳು. ಸೊ ಐ ಹ್ಯಾವ್ ಪ್ಲಾಂಟೆಡ್ ಸಮ್ ಪ್ಲಾಂಟ್ಸ್ ಇನ್ ಮೈ ಗಾರ್ಡನ್. ಸೊ ನಾನು ನಮ್ಮ ಒಂದು ಗಾರ್ಡನ್ನಲ್ಲಿ ಕೆಲವೊಂದು ಸಸಿಗಳನ್ನು ನೆಟ್ಟಿದ್ದೇನೆ. ಐ ಹ್ಯಾವ್ ವೋಕನ್ ಅರ್ಲಿ ಇನ್ ದ ಮಾರ್ನಿಂಗ್. ಸೊ ನಾನು ಬೆಳಿಗ್ಗೆ ತುಂಬ ಬೇಗ ಎದ್ದೆ. ಸೊ ಇವೆಲ್ಲ ಪರ್ಫೆಕ್ಟ್ ಆಗಿ ಮುಗಿದು ಹೋಗಿರುವಂತಹ ಅಂದರೆ ಪ್ರೆಸೆಂಟ್ ಟೆನ್ಸ್ನಲ್ಲಿ ನಾ ಇದೆಲ್ಲ ಮಾಡಿದೆ, ಸಕ್ಸಸ್ಫುಲ್ ಆಗಿ ಮಾಡಿದೆ, ಅದಕ್ಕೆ ನಾವೇನು ಮಾಡಿದ್ವಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಚೂಸ್ ಮಾಡಿದ್ವಿ. ಹಾಗಾದರೆ ಇಲ್ಲಿ ಬರುವಂತಹ ಸಬ್ಜೆಕ್ಟ್ಗಳು ಯಾವುದು? ಸೊ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಫಾರ್ಮುಲಾ ಏನಿದೆ, ಸಬ್ಜೆಕ್ಟ್ ಬರುತ್ತೆ. ಹೌದಾ, ಹ್ಯಾಸ್ ಅಥವಾ ಹ್ಯಾವ್ ಬರುತ್ತೆ. ಸೊ ಇದಾದ್ಮೇಲೆ V3 ಬರುತ್ತೆ, ಅದಾದ್ಮೇಲೆ ಆಬ್ಜೆಕ್ಟ್ ಬರುತ್ತೆ. ಸೊ ಅದರ ಪ್ರಕಾರ ಇಲ್ಲಿ ಸಬ್ಜೆಕ್ಟ್ ಯಾವ್ದ್ಯಾವುದು, ವಿ, ದೇ, ಶಿ, ಐ ಮತ್ತೆ ಐ. ಸೊ ಹಾಗಾದ್ರೆ ಇದರಲ್ಲಿ ಬರುವಂತಹ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಫಾರ್ಮ್, ವಿ ಇರೋದ್ರಿಂದ ಹ್ಯಾವ್ ಅನ್ನ ಯೂಸ್ ಮಾಡಿದ್ವಿ, ದೇ ಇರೋದ್ರಿಂದ ಹ್ಯಾವ್ ಅನ್ನ ಯೂಸ್ ಮಾಡಿದ್ವಿ, ಶಿ ಇರೋದ್ರಿಂದ ಹ್ಯಾಸ್ ಅನ್ನ ಯೂಸ್ ಮಾಡಿದ್ವಿ, ಐ ಇರೋದ್ರಿಂದ ಹ್ಯಾವ್ ಅನ್ನ ಯೂಸ್ ಮಾಡಿದೆ, ಐ ಇರೋದ್ರಿಂದ ಹ್ಯಾವ್ ಅನ್ನ ಯೂಸ್ ಮಾಡಿದೆ. ಹಾಗಾದ್ರೆ ಇದರಲ್ಲಿ ಬರುವಂತಹ ಕ್ರಿಯಾಪದದ ಮೂರನೇ ರೂಪವನ್ನ ನಾವು ನೋಡೋಣ. ಪ್ಲೇಡ್, ಹೌದಾ, ವರ್ಕ್ಡ್, ಸಿಂಗ್, ಸ್ಯಾಂಗ್, ಸಂಗ್, ಪ್ಲಾಂಟೆಡ್ ಮತ್ತೆ ಓಕನ್. ಇವೆಲ್ಲ ಏನಾಗತ್ತೆ, ಕ್ರಿಯಾಪದದ ಮೂರನೆಯ ರೂಪ ಆಗಿದೆ. ಸೊ ಇದಾದ ನಂತರ ಬಂದಿರೋದೆಲ್ಲ ಏನಾಗತ್ತೆ, ಫುಟ್ಬಾಲ್ ಆನ್ ದ ಗ್ರೌಂಡ್ ಆಬ್ಜೆಕ್ಟ್, ಇನ್ ದ ಫೀಲ್ಡ್ ಆಬ್ಜೆಕ್ಟ್,
ಅ ಸಾಂಗ್ ಇನ್ ದ ಕ್ಲಾಸ್ ರೂಮ್ ಆಬ್ಜೆಕ್ಟ್. ಸಮ್ ಪ್ಲಾಂಟ್ಸ್ ಇನ್ ಮೈ ಗಾರ್ಡನ್ ಇದು ಆಬ್ಜೆಕ್ಟ್. ಅರ್ಲಿ ಇನ್ ದ ಮಾರ್ನಿಂಗ್ ಇದು ಕೂಡ ಆಬ್ಜೆಕ್ಟ್ ಆಗುತ್ತೆ. ಸೊ ಹಾಗಾದರೆ ಫಾರ್ಮುಲಾ ನಾವು ಕರೆಕ್ಟಾಗಿ ಮಾಡಿದ್ವಲ್ವಾ? ಸೊ ಪರ್ಫೆಕ್ಟ್ ಟೆನ್ಸ್ ಇಲ್ಲಿ ಕ್ಲಿಯರ್ ಆಯಿತು. ಸೊ ನೆಕ್ಸ್ಟ್ ನೋಡೋಣ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಪರ್ಫೆಕ್ಟ್ ಆಗಿ ಆಗಿರುವಂತಹ ಕಾರ್ಯ ಇನ್ನೂ ಮುಂದುವರಿತಾ ಇದೆ, ಕಂಟಿನ್ಯೂ ಇದೆ, ಅದು ಫಿನಿಶ್ ಆಗಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ನಾವೇನು ಯೂಸ್ ಮಾಡ್ತೀವಿ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ಈ ಕಾಲದ ಒಂದು ರೂಲ್ ಏನಿದೆ? ಸಬ್ಜೆಕ್ಟ್ ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್, ವರ್ಬ್ ಪ್ಲಸ್ ING ಮತ್ತೆ ಆಬ್ಜೆಕ್ಟ್ ಬರುತ್ತೆ. ಹೌದಾ? ಸೊ ಸಬ್ಜೆಕ್ಟ್ ಅಂದರೆ ಏನು ಅಂತ ಈಗಾಗಲೇ ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ದೀನಿ. ಸೊ ಹ್ಯಾಸ್ ಬೀನ್ ಅನ್ನು ಯಾವುದ್ಯಾವುದಕ್ಕೆ ಯೂಸ್ ಮಾಡ್ತೀವಿ? ಹಿ ಹ್ಯಾಸ್, ಶಿ ಹ್ಯಾಸ್ ಮತ್ತು ಇಟ್ ಹ್ಯಾಸ್ ಅಂತ ಯೂಸ್ ಮಾಡ್ತೀವಿ. ಹ್ಯಾವ್ ಬೀನ್ ಅನ್ನು ಯಾವುದ್ಯಾವುದಕ್ಕೆ ಯೂಸ್ ಮಾಡ್ತೀವಿ? ವಿ, ಯು, ದೇ ಮತ್ತು ಐ. ಸೊ ನೋಡಿ, he has been, she has been, it has been. We have been, you have been, they have been, I have been. ಸೊ ಇಲ್ಲಿ ವರ್ಬ್ ಪ್ಲಸ್ ING ಬರುತ್ತೆ. ಕ್ರಿಯಾಪದದ ಮೊದಲನೆಯ ರೂಪಕ್ಕೆ INGನ ಸೇರಿಸ್ತೀವಿ, ಆಮೇಲೆ ಕೊನೆಯಲ್ಲಿ ಆಬ್ಜೆಕ್ಟ್ ಬರುತ್ತೆ. ಸೊ ಈ ಫಾರ್ಮುಲಾ ಪ್ರಕಾರ ಒಂದು ವಾಕ್ಯವನ್ನು ನಾವಿಲ್ಲಿ ನೋಡಿದಾಗ ದೇ ಹ್ಯಾವ್ ಬೀನ್ ರೈಟಿಂಗ್ ಅ ಬುಕ್. ಸೊ ಅವರೆಲ್ಲ ಒಂದು ಪುಸ್ತಕವನ್ನು ಬರೀತಾ ಇದ್ದಾರೆ, ಇನ್ನು ಬರೀತಾ ಇದ್ದಾರೆ, ಕಾರ್ಯ ಮುಗ್ದಿಲ್ಲ. ಮೊದಲಿಂದ ಸ್ಟಾರ್ಟ್ ಮಾಡಿದ್ದಾರೆ, ಅದಿನ್ನೂ ಕಂಟಿನ್ಯೂ ಆಗಿ ಇದೆ, ಅಂದರೆ ಅರ್ಧಕ್ಕೆ ನಿಲ್ಲಿಸಿಲ್ಲ ಅವರು, ಆ ಕಾರ್ಯ ಇನ್ನೂ ನಡೀತಾ ಇದೆ, ಪರ್ಫೆಕ್ಟ್ ಆಗಿ ನಡೀತಾ ಇದೆ. ಸೊ ಇಲ್ಲಿ ನೋಡಿ, ದೇ ಅನ್ನೋದು ಏನಾಗತ್ತೆ? ಇದು ಸಬ್ಜೆಕ್ಟ್ ಆಗತ್ತೆ. ಹ್ಯಾವ್ ಬೀನ್ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ಒಂದು ಫಾರ್ಮುಲಾ ಆಗಿದೆ. ರೈಟಿಂಗ್ ಅನ್ನೋದು ಇದು ವರ್ಬ್ ಪ್ಲಸ್ ING ಆಗತ್ತೆ. ಆಮೇಲೆ ಅ ಬುಕ್ ಅನ್ನೋದು ಏನಾಗತ್ತೆ? ಇದು ಆಬ್ಜೆಕ್ಟ್ ಆಗತ್ತೆ. ಹಾಗಾದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಎಕ್ಸಾಂಪಲ್ಗಳನ್ನು ನೋಡೋಣ. ಯು ಹ್ಯಾವ್ ಬೀನ್ ಟೆಲ್ಲಿಂಗ್ ಅ ಲೈ. ಸೊ ನೀನು ಸುಳ್ಳನ್ನು ಹೇಳ್ತಾ ಇದೀಯಾ. ಹಿ ಹ್ಯಾಸ್ ಬೀನ್ ಗೋಯಿಂಗ್ ಟು ದ ಮಾರ್ನಿಂಗ್ ವಾಕ್. ಅವನು ಈ ದಿನನಿತ್ಯದ ವಾಕಿಂಗ್ಗೆ ಹೋಗ್ತಾ ಇದ್ದಾನೆ. ಶಿ ಹ್ಯಾಸ್ ಬೀನ್ ವಾಚಿಂಗ್ ಅ ಮೂವಿ ಸಿನ್ಸ್ ಮಾರ್ನಿಂಗ್. ಸೊ ಅವಳು ಬೆಳಿಗ್ಗೆಯಿಂದ ಚಲನಚಿತ್ರವನ್ನು ನೋಡ್ತಾನೆ ಇದ್ದಾಳೆ. ಜಾನ್ ಹ್ಯಾಸ್ ಬಿನ್ ಸ್ಟಡಿಂಗ್ ಫಾರ್ 4 hours. ಜಾನ್ ಇದರಲ್ಲ, ಅವನು 4 ಗಂಟೆಯಿಂದ ಸತತವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದಾನೆ. ಸೊ ದೇ ಹ್ಯಾವ್ ಬಿನ್ ಪ್ಲೇಯಿಂಗ್ ಫುಟ್ಬಾಲ್. ಅವರು ಫುಟ್ಬಾಲನ್ನು ಆಟ ಆಡ್ತಾನೆ ಇದ್ದಾರೆ, ಇನ್ನು ಮುಗಿಸಿಲ್ಲ, ಕಂಟಿನ್ಯೂವೇ ಇದೆ. ಹೌದಾ? ಸೊ ಇವೆಲ್ಲ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ವಾಕ್ಯಗಳು ಆಗಿದೆ. ಸೊ ಇದರಲ್ಲಿ ಬರುವಂತಹ ಸಬ್ಜೆಕ್ಟ್ಗಳನ್ನು ನೋಡೋಣ. ಸಬ್ಜೆಕ್ಟ್ ಯು, ಹಿ, ಶಿ, ಜಾನ್ ಮತ್ತು ದೇ ಬರುತ್ತೆ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ಯು ಬಂದರೆ ನಾವೇನು ಹೇಳಬೇಕು? ಸೊ ಹ್ಯಾವ್ ಬೀನ್ ಅನ್ನು ಯೂಸ್ ಮಾಡ್ತೀವಿ. ಹಿ ಬಂದಿರೋದ್ರಿಂದ ಹ್ಯಾಸ್ ಬೀನ್ ಅನ್ನ, ಶಿ ಬಂದಿರೋದ್ರಿಂದ ಹ್ಯಾಸ್ ಬೀನ್ ಅನ್ನ, ಜಾನ್ ಬಂದಿರುತ್ತೆ ಅಂದರೆ ಅದು ಹಿ ಕ್ಯಾಟಗರಿಯಲ್ಲಿನೇ ಬರುತ್ತೆ, ಅದಕ್ಕೆ ಹ್ಯಾಸ್ ಬೀನ್. ದೇ ಬಂದಿರೋದ್ರಿಂದ ಹ್ಯಾವ್ ಬೀನ್ ಅನ್ನ ಯೂಸ್ ಮಾಡಿದ್ವಿ. ಸೊ ಇದಾದ್ಮೇಲೆ ನಾವೇನು ಯೂಸ್ ಮಾಡಬೇಕು? ವರ್ಬ್ ಪ್ಲಸ್ ING ಅನ್ನ ಯೂಸ್ ಮಾಡಬೇಕು. ಸೊ ಇಲ್ಲಿ ಟೆಲ್ ಪ್ಲಸ್ ING ಟೆಲ್ಲಿಂಗ್, ಗೋ ಪ್ಲಸ್ ING ಗೋಯಿಂಗ್, ವಾಚ್ ಪ್ಲಸ್ ING ವಾಚಿಂಗ್, ಸ್ಟಡಿ ಪ್ಲಸ್ ING ಸ್ಟಡಿಯಿಂಗ್, ಪ್ಲೇ ಪ್ಲಸ್ ING ಪ್ಲೇಯಿಂಗ್. ಸೊ ಇದೆಲ್ಲ ಏನಾಗುತ್ತೆ? V1 ಪ್ಲಸ್ ING ಆಗತ್ತೆ. ಸೊ ಇದಾದ ನಂತರ ಅ ಲೈ, ಟು ದ ಮಾರ್ನಿಂಗ್ ವಾಕ್, ಅ ಮೂವಿ ಸಿನ್ಸ್ ಮಾರ್ನಿಂಗ್, ಫಾರ್ 4 hours, ಫುಟ್ಬಾಲ್, ಇವೆಲ್ಲ ಏನಾಗುತ್ತೆ? ಆಬ್ಜೆಕ್ಟ್ನ ಕೆಟಗರಿಗೆ ಹೋಗುತ್ತೆ. ಓಕೆ, ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ಅದೇ ರೀತಿಯಾಗಿ ಪಾಸ್ಟ್ ಟೆನ್ಸಲ್ಲಿಯೂ ಕೂಡ ನಾವು 4 ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಅದರಲ್ಲಿ ಮೊದಲನೇದು ಯಾವ್ದು ಬರುತ್ತೆ? ಸಿಂಪಲ್ ಪಾಸ್ಟ್ ಅಂತ ಬರುತ್ತೆ. ಸೊ ಪಾಸ್ಟ್ ಅಂದರೆ ಏನು? ಭೂತಕಾಲ, ಈಗಾಗಲೇ ನಡೆದು ಹೋಗಿರುವಂಥದ್ದು. ಹೌದಾ? ಸೊ ಭೂತಕಾಲದಲ್ಲಿ ನಾವು ಏನು ಮಾಡಿದ್ದೀವಿ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಏನು ಮಾಡಿದ್ದೀವಿ ಅದರ ಕುರಿತಾಗಿ ನಾವು ಉಲ್ಲೇಖವನ್ನು ಮಾಡ್ತಾ ಇದ್ರೆ ಸೊ ಪಾಸ್ಟ್ ಟೆನ್ಸನ್ನು ನಾವು ಬಳಕೆ ಮಾಡ್ತೀವಿ. ಸೊ ಪಾಸ್ಟ್ ಟೆನ್ಸಲ್ಲಿ ಈ ಸಿಂಪಲ್ ಪಾಸ್ಟ್ಗೆ ಫಸ್ಟ್ ಒಂದು ನೋಡೋಣ. ಸಿಂಪಲ್ ಪಾಸ್ಟ್, ಅದರ ಒಂದು ರೂಲನ್ನು ನೋಡೋಣ. ಸೊ ಈಗ ಇದರ ರೂಲ್ ಏನಿದೆ? ಫಸ್ಟಿಗೆ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ V2 ಬರುತ್ತೆ,
ಅದಾದಮೇಲೆ ಆಬ್ಜೆಕ್ಟ್ ಬರುತ್ತೆ. ಸೊ ಇಲ್ಲಿ ಸಿಂಪಲ್ ಪಾಸ್ಟ್ಗೂ ಮತ್ತು ಸಿಂಪಲ್ ಪ್ರೆಸೆಂಟ್ಗೂ ಒಂದೇ ಒಂದು ವ್ಯತ್ಯಾಸ ಏನಂತ ಹೇಳಬೇಕಂದ್ರೆ, ಸಿಂಪಲ್ ಪಾಸ್ಟ್ ಮತ್ತು ಸಿಂಪಲ್ ಪ್ರೆಸೆಂಟ್ಗೆ ಇರುವಂತಹ ಒಂದೇ ಒಂದು ವ್ಯತ್ಯಾಸ. ಸೊ ಅಲ್ಲಿಯೂ ಕೂಡ SVOನೇ ಬರುತ್ತೆ. ಆದರೆ ಇಲ್ಲಿ ಸಬ್ಜೆಕ್ಟ್ ಪ್ಲಸ್ V1 ಬರುತ್ತೆ, ಆಮೇಲೆ ಆಬ್ಜೆಕ್ಟ್ ಬರುತ್ತೆ. ಆದರೆ ಸಿಂಪಲ್ ಪಾಸ್ಟ್ನಲ್ಲಿ ವರ್ಬ್ನ ಎರಡನೆಯ ಫಾರ್ಮ್ ಬರುತ್ತೆ. ಹೌದಾ? ಎರಡನೆಯ ಫಾರ್ಮ್ ಅಂದರೆ ಏನು? ಸೊ ಈಗಾಗಲೇ ನಾನು ಹೇಳಿರುವ ಹಾಗೆ ರೈಟ್, ಹೌದಾ? ಸೊ ರೈಟ್, ರೋಟ್ ಮತ್ತು ವ್ರಿಟನ್ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ರೈಟ್ ಅನ್ನೋದು V1 ಆಗುತ್ತೆ, ರೋಟ್ ಅನ್ನೋದು V2 ಆಗುತ್ತೆ, ವ್ರಿಟನ್ ಅನ್ನೋದು V3 ಆಗುತ್ತೆ. ಸೊ ಪಾಸ್ಟ್ ಟೆನ್ಸಲ್ಲಿ ಈಗಾಗಲೇ ಕಾರ್ಯ ಮುಗಿದು ಹೋಗಿರೋದ್ರಿಂದ ನಾವು V2 ಫಾರ್ಮನ್ನು ತಗೋತೀವಿ. ಹೌದಾ? ಇದಿಷ್ಟೇ ಡಿಫ್ರೆನ್ಸ್ ಹೊರತು ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ ಸಿಂಪಲ್ ಪಾಸ್ಟ್ಗೂ ಮತ್ತು ಸಿಂಪಲ್ ಪ್ರೆಸೆಂಟ್ಗೂ. ಸೊ ಈ ಫಾರ್ಮುಲಾ ಪ್ರಕಾರ ನಾವೇನು ಮಾಡೋಣ, ಇಲ್ಲಿ ವಾಕ್ಯವನ್ನು ನೋಡೋಣ. ಒಂದು ಸಿಂಪಲ್ ಆಗಿರೋದು, ಹಿ ರೋಟ್ ಅ ಲೆಟರ್. ಏನು? ಹಿ ರೋಟ್ ಅ ಲೆಟರ್ ಅಂತ ಅಂದರೆ ಇಲ್ಲಿ ಬರುವಂಥದ್ದು ಸಬ್ಜೆಕ್ಟ್ ಯಾವುದು? ಇಲ್ಲಿ ಹಿ ಅನ್ನೋದು ಏನಾಗತ್ತೆ? ಇದು ಸಬ್ಜೆಕ್ಟ್ ಆಗತ್ತೆ. ರೋಟ್ ಅನ್ನೋದು ಏನಾಗತ್ತೆ? ರೋಟ್ ಅನ್ನೋದು ಇದು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಬರುವಂತಹ V2 ಫಾರ್ಮ್ ಆಗತ್ತೆ. ಆ ಲೆಟರ್ ಅನ್ನೋದು ಏನಾಗತ್ತೆ? ಆ ಲೆಟರ್ ಇದು ಆಬ್ಜೆಕ್ಟ್ ಆಗತ್ತೆ. ಹೌದಾ? ಸೊ ಇಲ್ಲಿ ಸಿಂಪಲ್ ಪಾಸ್ಟ್ಗೆ ಸಂಬಂಧಪಟ್ಟಂತೆ ಫಾರ್ಮುಲಾ ಏನು ಬರುತ್ತೆ? SVO ಇದು ಕೂಡ. ಆದರೆ ಸಬ್ಜೆಕ್ಟ್ V2 ಮತ್ತೆ ಆಬ್ಜೆಕ್ಟ್ ಬರುತ್ತೆ. ಸೊ ಇದರ ಪ್ರಕಾರ ಒಂದು ವಾಕ್ಯವನ್ನು ನೋಡಿದಾಗ ಹಿ ರೋಟ್ ಅ ಲೆಟರ್ ಅಂತ ಬರುತ್ತೆ. ಹಾಗಾದರೆ ಸಿಂಪಲ್ ಪಾಸ್ಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಉದಾಹರಣೆಗಳನ್ನು ನಾವಿವಾಗ ನೋಡೋಣ. ಸೊ ಈಗ ನೋಡಿ, ಐ ವೆಂಟ್ ಟು ದ ಗ್ರಾಸರಿ ಸ್ಟೋರ್ ಯೆಸ್ಟರ್ಡೇ. ಹೌದಾ? ಸೊ ನಾನು ನಿನ್ನೆ ಕಿರಾಣಿ ಅಂಗಡಿ, ಗ್ರಾಸರಿ ಅಂದರೆ ಕಿರಾಣಿ ಅಂಗಡಿ ಹೇಳ್ತೀವಲ್ವ, ಸೊ ನಿನ್ನೆ ನಾನು ಕಿರಾಣಿ ಅಂಗಡಿಗೆ ಹೋಗಿದ್ದೆ. ಶಿ ಸ್ಟಡಿಡ್ ಸ್ಪ್ಯಾನಿಷ್ ಫಾರ್ 3 years ಇನ್ ಕಾಲೇಜ್. ಸೊ ಅವಳು 3 ವರ್ಷಗಳ ಕಾಲ ಕಾಲೇಜ್ನಲ್ಲಿ ಸ್ಪ್ಯಾನಿಷ್ ಅನ್ನ ಕಲ್ತಿದ್ದಾಳೆ. ಹೌದಾ? ಸೊ ದೇ ಪ್ಲೇಡ್ ಸಾಕರ್ ಇನ್ ದ ಪಾರ್ಕ್ ಲಾಸ್ಟ್ ವೀಕೆಂಡ್. ಸೊ ಹೋದ ವಾರದ ಕೊನೆಯಲ್ಲಿ ಅವರು ಪಾರ್ಕ್ನಲ್ಲಿ ಸಾಕರ್ ಆಟವನ್ನ ಆಡಿದ್ರು. ಸೊ ಹಿ ಬಾಟ್ ಅ ನ್ಯೂ ಕಾರ್ ಲಾಸ್ಟ್ ಮಂತ್. ಸೊ ಆತ ಹೋದ ತಿಂಗಳು ಹೊಸ ಕಾರನ್ನ ಖರೀದಿ ಮಾಡಿದ. ಸೊ ವಿ ವಿಸಿಟೆಡ್ ಅವರ್ ಗ್ರ್ಯಾಂಡ್ ಪೇರೆಂಟ್ಸ್ ಆನ್ ದ ಹಾಲಿಡೇಸ್. ಸೊ ನಾವು ಪ್ರತಿ ಹಾಲಿಡೇ ಇದ್ದಾಗ ನಮ್ಮ ಅಜ್ಜ ಅಜ್ಜಿಯರನ್ನ ಹೋಗಿ ಭೇಟಿ ಆಗ್ತೀವಿ. ಸೊ ಇದೆಲ್ಲ 5 ಸೆಂಟೆನ್ಸ್ ಇದೆಯಲ್ಲ, ಸಿಂಪಲ್ ಪಾಸ್ಟ್ಗೆ ಸಂಬಂಧಪಟ್ಟಂತೆ ಬರುವಂತಹ ಒಂದು ಎಕ್ಸಾಂಪಲ್. ಹಾಗಾದ್ರೆ ನಾವೇನ್ ಮಾಡೋಣ, ಈಗ ಒಂದೊಂದೇ ಆಗಿ ಇದನ್ನ ಸಬ್ಜೆಕ್ಟ್, ವರ್ಬ್ ಮತ್ತೆ ಆಬ್ಜೆಕ್ಟ್ ಅನ್ನ ನೋಡೋಣ. ಸೊ ಇದರಲ್ಲಿ ಬರುವಂತಹ ಸಬ್ಜೆಕ್ಟ್ ಏನಾಗುತ್ತೆ? ಐ ಬರುತ್ತೆ. ಸೊ ಇದರಲ್ಲಿ ಶಿ, ದೇ, ಹಿ ಮತ್ತೆ ವಿ ಬರುತ್ತೆ. ಇವೆಲ್ಲ ಏನಾಗತ್ತೆ? ಸಬ್ಜೆಕ್ಟ್ ನ ಕೆಟಗರಿಗೆ ಹೋಗುತ್ತೆ. ಹಾಗಾದ್ರೆ ಇಲ್ಲಿ ಬರುವಂತಹ V2 ಫಾರ್ಮ್ ಯಾವುದು? ವರ್ಬ್ ನ ಸೆಕೆಂಡ್ ಫಾರ್ಮ್ ವೆಂಟ್, ಸ್ಟಡೀಡ್, ಪ್ಲೇಡ್, ಆಮೇಲೆ ಬಾಟ್, ವಿಸಿಟೆಡ್. ಹೌದಾ? ಸೊ ಇವೆಲ್ಲ V2 ಫಾರ್ಮ್ ಆಗತ್ತೆ. ಹೌದಾ? ಸೊ ಗೋ, ವೆಂಟ್, ಗಾನ್ ಆಗತ್ತೆ. ಸೊ ಗೋ ಅನ್ನೋದು V1 ಆದರೆ ವೆಂಟ್ ಅನ್ನೋದು V2 ಆಗುತ್ತೆ. ಅದಕ್ಕೆ ಇಲ್ಲಿ V2 ಅನ್ನು ನಾವು ತೆಗೆದುಕೊಂಡ್ವಿ. ಸೊ ಸ್ಟಡಿ, ಸ್ಟಡೀಡ್, ಸ್ಟಡೀಡ್ ಆಗುತ್ತೆ. ಸೊ ಸ್ಟಡೀಡ್ ಅನ್ನೋದು V2 ಫಾರ್ಮ್ ಆಗಿರೋದ್ರಿಂದ ಇಲ್ಲಿ ನಾವು ಯೂಸ್ ಮಾಡಿದ್ವಿ. ಪ್ಲೇ, ಪ್ಲೇಡ್, ಪ್ಲೇಡ್ ಅಂತ ಬರುತ್ತೆ. ಪ್ಲೇಡ್ ಅನ್ನೋದು V2 ಆಗುತ್ತೆ. ಬೈ, ಬಾಟ್, ಬಾಟ್ ಅಂದರೆ ಬಾಟ್ ಅನ್ನೋದು ಎರಡನೆಯ ಒಂದು ವರ್ಬ್. ಸೊ ವಿಸಿಟ್, ವಿಸಿಟೆಡ್, ವಿಸಿಟೆಡ್ ಅಂತ ಬರುತ್ತೆ. ಸೊ ವಿಸಿಟೆಡ್ ಅನ್ನೋದು ಎರಡನೆಯ ರೂಪ. ಸೊ ಇಲ್ಲಿ ನಾವೆಲ್ಲ V2 ಫಾರ್ಮ್ ಅನ್ನು ನಾವು ಯೂಸ್ ಮಾಡಿದ್ವಿ. ಇನ್ನೊಂದೇನೆಂದ್ರೆ, ಇಂತಹ ಪದಗಳನ್ನ ನಾವೇನಾದ್ರೂ ಸಪ್ರೇಟ್ ಆಗಿ ಏನಾದ್ರೂ ಬುಕ್ ಇದೆಯಾ ಅಂತ ಹಂಗೇನಾದ್ರೂ ಅಂದ್ಕೊಂಡಿದ್ರೆ, ಇಂತಹ ಪದಗಳು ಸಾಮಾನ್ಯವಾಗಿ ಇಂಗ್ಲಿಷ್ನಲ್ಲಿ ಬರುವಂತಹ ಬಹಳಷ್ಟು ವರ್ಬ್ಗಳಿಗೆ V1, V2 ಮತ್ತು V3 ಆಗಿ ನಾವು ಡಿವೈಡ್ ಮಾಡ್ತೀವಿ. ಸೊ ಡೈಲಿ ಅವುಗಳನ್ನು ನೋಡ್ತಾ ಹೋಗಿ ಸ್ವಲ್ಪ ಕಣ್ಣಾಡಿಸ್ತಾ ಇರಿ ಮತ್ತು ಪ್ರಾಕ್ಟೀಸ್ ಮಾಡೋದ್ರಿಂದ ಇವುಗಳು ಬರುತ್ತೆ. ಇದರಲ್ಲಿ ಇಷ್ಟೇ 10 ಇದೆ 20 ಇದೆ ಅಂತ ಹೇಳಲಿಕ್ಕಾಗಲ್ಲ. ಬಹಳಷ್ಟು ವರ್ಡ್ಗಳು, ಅವುಗಳನ್ನು ನಾವು V1, V2, V3 ಫಾರ್ಮಲ್ಲಿ ಡಿವೈಡ್ ಮಾಡ್ತೀವಿ. ಹೌದಾ? ಸೊ ಇದಾದ ನಂತರ ಇಲ್ಲಿ ಬರುವಂತಹ ಆಬ್ಜೆಕ್ಟ್ ಯಾವುದು ಅಂತ ಹೇಳಬೇಕಂದ್ರೆ, ಸೊ ಈಗ ನೋಡಿ, ಟು ದ ಗ್ರಾಸರಿ ಸ್ಟೋರ್ ಯೆಸ್ಟರ್ಡೇ, ಸ್ಪ್ಯಾನಿಷ್ ಫ್ರಮ್ 3 years ಇನ್ ಕಾಲೇಜ್, ಸಾಕರ್ ಇನ್ ದ ಪಾರ್ಕ್ ಲಾಸ್ಟ್ ವೀಕೆಂಡ್,
ಅ ನ್ಯೂ ಕಾರ್ ಲಾಸ್ಟ್ ಮಂತ್, ಅವರ್ ಗ್ರ್ಯಾಂಡ್ ಪೇರೆಂಟ್ಸ್ ಆನ್ ದ ಹಾಲಿಡೇಸ್. ಇವೆಲ್ಲ ಯಾವ ಕೆಟಗರಿಗೆ ಹೋಗುತ್ತೆ? ಆಬ್ಜೆಕ್ಟ್ನ ಕೆಟಗರಿಗೆ ಹೋಗುತ್ತೆ. ಸೊ ಒಟ್ಟಿನಲ್ಲಿ ಸಿಂಪಲ್ ಪಾಸ್ಟ್ನ ಫಾರ್ಮುಲಾ ಏನಿದೆ? ಸಬ್ಜೆಕ್ಟ್ ಪ್ಲಸ್ V2 ಪ್ಲಸ್ ಆಬ್ಜೆಕ್ಟ್. ಸೊ ಅದರ ಪ್ರಕಾರ ಇಲ್ಲಿ ಎಲ್ಲಾನು ನಾವು ತೋರಿಸಿದೀವಿ. ಸೊ ಈಗ ಪಾಸ್ಟ್ ಟೆನ್ಸ್ ಅಲ್ಲಿ ಸೆಕೆಂಡ್ ಒನ್ ಬರೋದು ಯಾವುದು? ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ಸೆಕೆಂಡ್ ಒನ್ ಬರೋದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಹಿಂದೆ ಭೂತಕಾಲದಲ್ಲಿ ನಡೆದ ಕಾರ್ಯ ಇನ್ನೂ ಕಂಟಿನ್ಯೂ ಇದೆ, ಅದನ್ನ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನೋಡ್ತೀವಿ. ಸೊ ಹಾಗಾದ್ರೆ ಇದರ ಒಂದು ರೂಲ್ ಅಥವಾ ಫಾರ್ಮುಲಾ ಏನು ಅಂತ ಹೇಳ್ಬೇಕಂದ್ರೆ ಸಬ್ಜೆಕ್ಟ್ ಪ್ಲಸ್ ವಾಸ್ ಅಥವಾ ವೇರ್, V1 ಪ್ಲಸ್ ING ಮತ್ತೆ ಆಬ್ಜೆಕ್ಟ್ ಅಂತ ಬರುತ್ತೆ. ಸಬ್ಜೆಕ್ಟ್ ಪ್ಲಸ್ ವಾಸ್ ಅಥವಾ ವೇರ್, V1 ಪ್ಲಸ್ ING ಮತ್ತೆ ಆಬ್ಜೆಕ್ಟ್. ಸೊ ಹಾಗಾದ್ರೆ ವಾಸ್ ಯಾವ್ದ್ಯಾವ್ದಕ್ಕೆ ಬರುತ್ತೆ? ವಾಸ್ ಅನ್ನೋದು ಐ ವಾಸ್, ಹಿ ವಾಸ್, ಶಿ ವಾಸ್ ಮತ್ತೆ ಇಟ್ ವಾಸ್ಗೆ ನಾವು ವಾಸ್ ತಗೋತೀವಿ. ಹಾಗಾದ್ರೆ ವೇರ್ ಯಾವುದಕ್ಕೆ ಬರುತ್ತೆ? ವೇರ್ ಅನ್ನೋದನ್ನ ನಾವು ಪ್ರಮುಖವಾಗಿ ವಿ ವೇರ್, ಯು ವೇರ್ ಮತ್ತೆ ದೇ ವೇರ್. ಸೊ ಇದಕ್ಕೆಲ್ಲ ನಾವು ಏನಾಗುತ್ತೆ? ವೇರ್ ಅನ್ನ ಯೂಸ್ ಮಾಡಬೇಕಾಗತ್ತೆ. ಮತ್ತೆ ಅದೇ ರೀತಿಯಾಗಿ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಬರುವಂತಹ ಎಲ್ಲ ಸಬ್ಜೆಕ್ಟ್ಗೂ ಏನ್ ಅಪ್ಲೈ ಆಗತ್ತೆ? ವರ್ಬ್ 1 ಪ್ಲಸ್ ING ಅಪ್ಲೈ ಆಗತ್ತೆ. ಯಾವುದ್ರಲ್ಲಿ? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಅದಾದ ನಂತರ ಆಬ್ಜೆಕ್ಟ್ ಬರುತ್ತೆ. ಸೊ ಸಬ್ಜೆಕ್ಟ್ ಪ್ಲಸ್ ವಾಸ್ ಅಥವಾ ವೇರ್ ಬರುವಂತಹ ಸಬ್ಜೆಕ್ಟ್ಗೆ ಅನುಗುಣವಾಗಿ, ಆಮೇಲೆ ವರ್ಬ್ ಪ್ಲಸ್ ING, ಅದಾದ್ಮೇಲೆ ಆಬ್ಜೆಕ್ಟ್ ಬರುತ್ತೆ. ಸೊ ಇದರ ಪ್ರಕಾರ ಒಂದು ವಾಕ್ಯ ಎಕ್ಸಾಂಪಲ್ ಅನ್ನ ನೋಡೋಣ. ಐ ವಾಸ್ ವಾಚಿಂಗ್ ಅ ಮೂವಿ. ಐ ವಾಸ್ ವಾಚಿಂಗ್ ಅ ಮೂವಿ. ಸೊ ಇಲ್ಲಿ ಸಬ್ಜೆಕ್ಟ್ ಯಾವುದು? ಐ ಅನ್ನೋದು ಸಬ್ಜೆಕ್ಟ್. ಐ ಬಂದಿರೋದ್ರಿಂದ ಇಲ್ಲಿ ನಾವು ವಾಸ್ ಅನ್ನ ಯೂಸ್ ಮಾಡಿದ್ವಿ. ವಾಚಿಂಗ್ ಅನ್ನೋದು ವಾಚ್ ಪ್ಲಸ್ ING ಅಂದ್ರೆ ವರ್ಬ್ 1 ಪ್ಲಸ್ ING ಆಗತ್ತೆ. ಆಮೇಲೆ ಆ ಮೂವಿ ಅನ್ನೋದು ಇದು ಯಾವ ಕೆಟಗರಿಗೆ ಹೋಗುತ್ತೆ? ಆಬ್ಜೆಕ್ಟ್ನ ಕೆಟಗರಿಗೆ ಹೋಗುತ್ತೆ. ಸೊ ಹಾಗಾದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಕೆಲವು ಉದಾಹರಣೆಗಳನ್ನ ನಾವು ನೋಡೋಣ. ಸೊ ನೋಡಿ, ದೇ ವೇರ್ ಪ್ಲೇಯಿಂಗ್ ಬಾಸ್ಕೆಟ್ಬಾಲ್ ಆಫ್ಟರ್ ಸ್ಕೂಲ್. ಸೊ ಶಾಲೆ ಮುಗಿದ ನಂತರ ಅವರು ಬಾಸ್ಕೆಟ್ ಬಾಲ್ ಅನ್ನ ಆಡ್ತಾ ಇದ್ದಾರೆ. ಹೌದಾ? ಸೊ ಹಿ ವಾಸ್ ಈಟಿಂಗ್ ಫುಡ್. ಆತ ಊಟವನ್ನ ಮಾಡ್ತಾ ಇದ್ದ. ಹಿಂದೆ ಪಾಸ್ಟ್ ಟೆನ್ಸ್ ಅಲ್ಲಿ. ದ ರೇನ್ ವಾಸ್ ರೇನಿಂಗ್ ಟು ನೈಟ್. ಸೊ ಇವತ್ತು ಇದೆಲ್ಲ ಮಳೆ ಬೀಳಲಿದೆ, ಅಂದ್ರೆ ಮಳೆ ಬೀಳ್ತಾ ಇದೆ ಅಂತ. ಶಿ ವಾಸಂಟ್ ವಾಚಿಂಗ್ ದ ಮೂವಿ. ಸೊ ಅವಳು ಆ ಒಂದು ಚಲನಚಿತ್ರವನ್ನ ನೋಡಲಿಲ್ಲ. ದೇ ವೇರ್ ಗೋಯಿಂಗ್ ಟು ದ ಲೈಬ್ರರಿ. ಸೊ ಅವರು ಎಲ್ಲಿ ಹೋಗ್ತಾ ಇದ್ದಾರೆ? ಅವರು ಲೈಬ್ರರಿಗೆ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಗೆ ಅನ್ಸ್ಬಹುದು, ಮೇಡಮ್ ಇವೆಲ್ಲ ಪಾಸ್ಟ್ ಟೆನ್ಸ್ ಇದೆ, ಇಲ್ಲಿ ನೋಡಿದ್ರೆ ಇನ್ನು ಕಂಟಿನ್ಯೂ ಇದೆಯಲ್ಲ ಅಂದ್ರೆ ಏನಂದ್ರೆ, ಈ ಒಂದು ವಾಕ್ಯವನ್ನ ನೋಡಿ, ದೇ ವೇರ್ ಗೋಯಿಂಗ್ ಟು ದ ಲೈಬ್ರರಿ ಅಂದ್ರೆ ಇಷ್ಟು ದಿನದಿಂದ ಲೈಬ್ರರಿಗೆ ಹೋಗ್ತಾ ಇದ್ರು. ಆ ಕಾರ್ಯ ಇದೆಯಲ್ಲ, ಅಂದ್ರೆ ನಿನ್ನೆನೂ ಹೋಗಿದ್ರು, ಮೊನ್ನೆನೂ ಹೋಗಿದ್ರು, ಆ ಕಾರ್ಯ ನಿಂತು ಹೋಗಿಲ್ಲ. ಪಾಸ್ಟ್ ಅಲ್ಲಿ ಇದ್ರೂ ಕೂಡ ಅದು ಇನ್ನೂ ಕಂಟಿನ್ಯೂ ಆಗಿ ಇರೋದ್ರಿಂದ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಭಾಗವಾಗಿ ಇದನ್ನ ನೋಡ್ತೀವಿ. ಸೊ ಈ 5 ಎಕ್ಸಾಂಪಲ್ಗಳನ್ನ ನಾವು ಇವಾಗ ಡಿವೈಡ್ ಮಾಡ್ತಾ ಹೋಗೋಣ. ಇಲ್ಲಿ ಬರುವಂತಹ ಸಬ್ಜೆಕ್ಟ್ ದೇ, ಹಿ, ಆಮೇಲೆ ದ ರೇನ್. ದ ರೇನ್ ಅಂದ್ರೆ ಇದು ಯಾವ ಕೆಟಗರಿಗೆ ಹೋಗುತ್ತೆ? ಇಟ್ ನ ಕೆಟಗರಿಗೆ ಹೋಗುತ್ತೆ. ಶಿ, ಆಮೇಲೆ ದೇ ಬರುತ್ತೆ. ಇವೆಲ್ಲ ಈ ವಾಕ್ಯದಲ್ಲಿ ಬರುವಂತಹ ಸಬ್ಜೆಕ್ಟ್ಗಳು ಆಯ್ತು. ಹಾಗಾದ್ರೆ ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಪ್ರಕಾರ ಏನ್ ಬರಬೇಕು? ದೇ ಅಂತ ಬಂದಿರೋದ್ರಿಂದ ವೇರ್ ಬಂದಿದೆ, ಹಿ ಅಂತ ಬಂದಿರೋದ್ರಿಂದ ವಾಸ್ ಬಂದಿದೆ, ಇಟ್ ಅಂತ ಬಂದಿರೋದ್ರಿಂದ ವಾಸ್ ಬಂದಿದೆ, ಶಿ ಅಂತ ಬಂದಿರೋದ್ರಿಂದ ವಾಸ್ ಬಂದಿದೆ. ಆದ್ರೆ ಇಲ್ಲಿ ವಾಸ್ ನಾಟ್ ಅಂತ ಬಂದಿದೆ. ಅಂದ್ರೆ ವಾಸ್ ನಾಟ್ ಅಂದ್ರೆ ಮಾಡ್ಲಿಲ್ಲ, ಮಾಡ್ತಾ ಇದ್ರೆ ವಾಸ್, ಮಾಡ್ಲಿಲ್ಲ ಅಂದ್ರೆ ವಾಸ್ ನಾಟ್. ಹೌದಾ? ಸೊ ದೇ ಅಂತ ಬಂದಿರೋದ್ರಿಂದ ಇಲ್ಲಿ ವೇರ್ ಬರುತ್ತೆ. ಹೌದಾ? ಸೊ ಇದಾದ ನಂತರ ನಾವು ನೋಡ್ಬೇಕಾಗಿರೋದು ವರ್ಬ್ ಪ್ಲಸ್ ING. ಹೌದಾ? ಸೊ ಇಲ್ಲಿ ಪ್ಲೇ ಪ್ಲಸ್ ING, ಈಟ್ ಪ್ಲಸ್ ING, ರೇನ್ ಪ್ಲಸ್ ING, ವಾಚ್ ಪ್ಲಸ್ ING, ಗೋ ಪ್ಲಸ್ ING. ಇವೆಲ್ಲ ವರ್ಬ್ ನ ಮೊದಲನೆಯ ಫಾರ್ಮ್ ಆಗಿದೆ. ಅದಕ್ಕೆ ನಾವು ING ಅನ್ನ ಸೇರಿಸಿದ್ವಿ. ಅದು ಬೇಕಾದ್ರೆ ಐ ಬರ್ಲಿ, ಯು ಬರ್ಲಿ, ವಿ ಬರ್ಲಿ, ಹಿ, ಶಿ, ಇಟ್ ಯಾವುದೇ ಬರ್ಲಿ, ಎಲ್ಲದಕ್ಕೂ ಕೂಡ ಹಿ, ಶಿ, ಇಟ್, ದೇ ಎಲ್ಲದಕ್ಕೂ ಕೂಡ ನಾವು
ವರ್ಬ್ ಪ್ಲಸ್ ING ಅನ್ನ ಯೂಸ್ ಮಾಡಲೇಬೇಕು. ಯಾವುದರಲ್ಲಿ? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಸೊ ನೆಕ್ಸ್ಟ್ ಬರೋದು ಯಾವುದು ಅಂದರೆ ಬಾಸ್ಕೆಟ್ಬಾಲ್ ಆಫ್ಟರ್ ಸ್ಕೂಲ್, ಫುಡ್, ಟುನೈಟ್, ದ ಮೂವಿ, ಟು ದ ಲೈಬ್ರರಿ. ಇವೆಲ್ಲ ಆಬ್ಜೆಕ್ಟ್ನ ಕೆಟಗರಿಗೆ ಹೋಗುತ್ತೆ. ಓಕೆ, ಸೊ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ಉದಾಹರಣೆಗಳು ಆಗಿದೆ. ಸೊ ಥರ್ಡ್ ಒನ್ ಪಾಸ್ಟ್ ಟೆನ್ಸಲ್ಲಿ ಯಾವ್ದು ಬರುತ್ತೆ? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಸೊ ಹಿಂದೆ ನಡೆದಂತಹ ಕಾರ್ಯ ಸಂಪೂರ್ಣವಾಗಿ ಸಕ್ಸಸ್ಫುಲ್ ಆಗಿದೆ. ಸೊ ಅದನ್ನ ತೋರಿಸ್ಲಿಕ್ಕೋಸ್ಕರ ನಾವು ಪರ್ಫೆಕ್ಟ್ ಅನ್ನುವಂಥದ್ದನ್ನ ಯೂಸ್ ಮಾಡಿದ್ದೀವಿ. ಸೊ ಆದರೆ ಎಲ್ಲಿ ಯಾವಾಗ ಆಗಿದೆ? ಪಾಸ್ಟ್ ನಲ್ಲಿ ಆಗಿದೆ. ಸೊ ಯಾವಾಗ ಪರ್ಫೆಕ್ಟ್ ಅಂತ ಬರುತ್ತೆ ಅದರಲ್ಲಿ ನಾವು V3 ಫಾರ್ಮ್ ಅನ್ನ ಯೂಸ್ ಮಾಡಲೇಬೇಕು, ಅಂದ್ರೆ ವರ್ಬ್ನ ಮೂರನೆಯ ಫಾರ್ಮ್ ಅನ್ನ. ಸೊ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ರೂಲ್ ಏನಿದೆ? ಸಬ್ಜೆಕ್ಟ್, ಹ್ಯಾಡ್, V3 ಮತ್ತೆ ಆಬ್ಜೆಕ್ಟ್ ಅಂತ ಬರುತ್ತೆ. ಹಾಗಾದ್ರೆ ಹ್ಯಾಡ್ ಅನ್ನೋದನ್ನ ನಾವು ಯಾವ್ದ್ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಹ್ಯಾಡ್ ಅನ್ನೋದನ್ನ I, we, you, he, she, it ಮತ್ತೆ they ಎಲ್ಲದಕ್ಕೂ ಒಂದೇ ಒಂದು ಪದವನ್ನ ಯೂಸ್ ಮಾಡ್ತೀವಿ. ಅದ್ಯಾವುದು ಅಂದ್ರೆ ಹ್ಯಾಡ್ ಅನ್ನುವಂಥದ್ದನ್ನ. ಇಲ್ಲಿ ಕಾರ್ಯ ಸಂಪೂರ್ಣವಾಗಿ ಪರ್ಫೆಕ್ಟ್ ಆಗಿ ಮುಗ್ದಿರೋದ್ರಿಂದ V3 ಫಾರ್ಮ್ ಅನ್ನ ನಾವು ಯೂಸ್ ಮಾಡ್ತೀವಿ. ಕೊನೆಯಲ್ಲಿ ಆಬ್ಜೆಕ್ಟ್ ಬರುತ್ತೆ. ಹೌದಾ? ಸೊ ಹಾಗಾದ್ರೆ ಈ ರೂಲ್ ನ ಪ್ರಕಾರ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್, ಈ ರೂಲ್ ನ ಪ್ರಕಾರ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ. ವಿ ಹ್ಯಾಡ್ ಪ್ಲೇಡ್ ವಿಡಿಯೋ ಗೇಮ್ಸ್. ಸೊ ನಾವು ವಿಡಿಯೋ ಗೇಮ್ ಅನ್ನ ಆಡಿದ್ವಿ. ಸೊ ಇಲ್ಲಿ ವಿ ಅನ್ನೋದು ಸಬ್ಜೆಕ್ಟ್ ಆಗತ್ತೆ, ಹ್ಯಾಡ್ ಅನ್ನೋದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ಫಾರ್ಮುಲಾ ಆಗತ್ತೆ, ಪ್ಲೇಡ್ ಅನ್ನೋದು ಇದು V3 ಫಾರ್ಮ್ ಆಗತ್ತೆ, ಆಮೇಲೆ ವಿಡಿಯೋ ಗೇಮ್ಸ್ ಅಂತ ಹೇಳೋದು ಇದು ಆಬ್ಜೆಕ್ಟ್ ಬರುತ್ತೆ. ಹೌದಾ? ಸೊ ಹಾಗಾದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ಕೆಲವೊಂದು ಉದಾಹರಣೆಗಳನ್ನ ನೋಡೋಣ. ಹಿ ಹ್ಯಾಡ್ ಬೀಟನ್ ಚೆಸ್ ಈಸಿಲಿ. ಹೌದಾ? ಚೆಸ್ ನಲ್ಲಿ ಆತ ಈಸಿಯಾಗಿ ಸೋಲಿಸಿದ. ಹೌದಾ? ಹ್ಯಾರಿ ಹ್ಯಾಡ್ ಬಿಕಮ್ ಅ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಹ್ಯಾರಿ ಇದನ್ನಲ್ಲ, ಆತ ಒಬ್ಬ ಒಳ್ಳೆಯ ವ್ಯಾಪಾರಗಾರ ಆದ ಅಥವಾ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ. ದೇ ಹ್ಯಾಡ್, ಸೊ ಇಲ್ಲಿ ದೇ ಆಗ್ಬೇಕಾಗಿತ್ತು. ದೇ ಹ್ಯಾಡ್ ಕಟ್ ದ ಟ್ರೀ ಲಾಸ್ಟ್ ವೀಕ್. ಸೊ ಅವರೆಲ್ಲರೂ ಸೇರಿ ಹೋದ ವಾರ ಮರವನ್ನ ಕಟ್ ಮಾಡಿದ್ದಾರೆ ಅಥವಾ ಕತ್ತರಿಸಿದ್ದಾರೆ. ಶಿ ಹ್ಯಾಡ್ ಡ್ರಾನ್ ಅ ಗುಡ್ ಪೇಂಟಿಂಗ್. ಅವಳು ತುಂಬಾ ಒಳ್ಳೆಯ ಒಂದು ಪೇಂಟಿಂಗ್ ಅನ್ನ ಡ್ರಾ ಮಾಡಿದ್ದಾಳೆ. ಹೌದಾ? ಹಿ ಹ್ಯಾಡ್ ಈಟನ್ ಆಲ್ ದ ಸ್ನ್ಯಾಕ್ಸ್. ಅವನು ಎಲ್ಲ ಇರುವಂತಹ ಸ್ನ್ಯಾಕ್ಸ್ ಗಳನ್ನ ತಿಂದ್ಬಿಟ್ಟ. ಸೊ ಇದು 5 ಇದೆಯಲ್ಲ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಇದ್ದಂತಹ ಒಂದು ಉದಾಹರಣೆ. ಸೊ ಇದನ್ನ ಮತ್ತೆ ಇವಾಗ ಫಾರ್ಮುಲಾ ಪ್ರಕಾರ ಡಿವೈಡ್ ಮಾಡೋಣ. ಫಾರ್ಮುಲಾ ಏನಿದೆ? ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಆಮೇಲೆ V3 ಪ್ಲಸ್ ಆಬ್ಜೆಕ್ಟ್ ಬರುತ್ತೆ. ಸೊ ಅದರ ಪ್ರಕಾರ ನಾವು ನೋಡ್ಲಿಕ್ಕೆ ಹೋದಾಗ ಫಸ್ಟಿಗೆ ಸಬ್ಜೆಕ್ಟ್ ನೋಡ್ಕೊಳ್ಳೋಣ. ಸಬ್ಜೆಕ್ಟ್ ಯಾವುದು? ಹಿ, ಹ್ಯಾರಿ, ದೇ, ಶಿ ಮತ್ತೆ ಹಿ, ಇವೆಲ್ಲ ಸಬ್ಜೆಕ್ಟ್ ನ ಕೆಟಗರಿಗೆ ಬರುತ್ತೆ. ಈಗ ಹ್ಯಾಡ್ ಯಾವುದೇ ಒಂದು ಪದ ಬಂದ್ರು, ಐ, ವಿ, ಯು, ದೇ, ಹಿ, ಶಿ, ಇಟ್ ಎಲ್ಲದಕ್ಕೂ ನಾವು ಸೇಮ್ ಅನ್ನ ಯೂಸ್ ಮಾಡಬೇಕಾಗತ್ತೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಅದು ಯಾವುದಂದ್ರೆ ಹ್ಯಾಡ್ ಅನ್ನುವಂಥದ್ದನ್ನ. ಸೊ ಎಲ್ಲದಕ್ಕೂ ಹ್ಯಾಡ್ ಅನ್ನುವಂಥದ್ದನ್ನ ನಾವು ಯೂಸ್ ಮಾಡಿದ್ವಿ. ಸೊ ಈಗ V3 ಫಾರ್ಮ್ ಅನ್ನ ನೋಡೋಣ. ಸೊ ಇದರಲ್ಲಿ ಬರುವಂತಹ V3 ಫಾರ್ಮ್ ಅಂದ್ರೆ ಬೀಟನ್, ಆಮೇಲೆ ಬಿಕಮ್, ಕಟ್ ಇದೆಲ್ಲ V1 ನಲ್ಲಿನೂ ಕಟ್ ಬರುತ್ತೆ, V2 ನಲ್ಲಿನೂ ಕಟ್ ಬರುತ್ತೆ, V3 ನಲ್ಲಿಯೂ ಕೂಡ ಕಟ್ ಬರುತ್ತೆ. ಡ್ರಾನ್ ಆಮೇಲೆ ಈಟನ್ ಇವೆಲ್ಲ V3 ಫಾರ್ಮ್ ಆಗತ್ತೆ. ಹಾಗಾದ್ರೆ ಇಲ್ಲಿ ಲಾಸ್ಟ್ಗೆ ಉಳ್ಕೊಂಡಿರೋದು ಯಾವುದು ಅಂದ್ರೆ ಅದು ಲಾಸ್ಟ್ಗೆ ಉಳ್ಕೊಂಡಿರೋದು ಆಬ್ಜೆಕ್ಟ್. ಸೊ ಚೆಸ್ ಈಸಿಲಿ, ಅ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ದ ಟ್ರೀ ಲಾಸ್ಟ್ ವೀಕ್, ಅ ಗುಡ್ ಪೇಂಟಿಂಗ್, ಆಮೇಲೆ ಆಲ್ ದ ಸ್ನ್ಯಾಕ್ಸ್ ಇವೆಲ್ಲ ಆಬ್ಜೆಕ್ಟ್ ನ ಕೆಟಗರಿಗೆ ಹೋಗುತ್ತೆ. ಓಕೆ, ಸೊ ಹಾಗಾದ್ರೆ ಲಾಸ್ಟ್ಗೆ ಪಾಸ್ಟ್ ಟೆನ್ಸ್ ಅಲ್ಲಿ ಬರುವಂತಹ ಕೊನೆಯದು ಯಾವುದು ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ
ಹಿಂದೆ ಪರ್ಫೆಕ್ಟ್ ಆಗಿ ನಡೆದ ಕಾರ್ಯ ಇನ್ನೂ ಕಂಟಿನ್ಯೂ ಇದೆ, ಇನ್ನೂ ನಡೀತಾ ಇದೆ. ಸೊ ಹಾಗಾಗಿ ಅದರ ಪ್ರಕಾರ ರೂಲ್ಸ್ ಏನು ಬರುತ್ತೆ, ಸಬ್ಜೆಕ್ಟ್, ಹ್ಯಾಡ್ ಬೀನ್, V1 ಪ್ಲಸ್ ING ಮತ್ತೆ ಆಬ್ಜೆಕ್ಟ್ ಬರುತ್ತೆ. ಸೊ ಹ್ಯಾಡ್ ಬೀನ್ ಯಾವ್ದ್ಯಾವ್ದಕ್ಕೆ ಬರುತ್ತೆ? ಹ್ಯಾಡ್ ಬೀನ್ ಅನ್ನೋದು I, we, you, he, she, it ಎಲ್ಲದಕ್ಕೂ ಕೂಡ ಹ್ಯಾಡ್ ಬೀನ್ ಅಂತ ಬರುತ್ತೆ. ಹೌದಾ? ಸೊ ಹ್ಯಾಡ್ ಬೀನ್ ಜೊತೆಗೆ ಇನ್ನೊಂದು ಬಂದೇ ಬರುತ್ತೆ ಎಲ್ಲದಕ್ಕೆ. ಅದು ಯಾವುದು ಅಂದರೆ ವರ್ಬ್ 1 ಪ್ಲಸ್ ING. ಯಾಕಂದ್ರೆ ಇಲ್ಲಿ ಕಾರ್ಯ ಇನ್ನೂ ಕಂಟಿನ್ಯೂ ಆಗಿ ಇರೋದ್ರಿಂದ ಇಲ್ಲಿ ವರ್ಬ್ 1ಗೆ ING ಅನ್ನ ನಾವು ಸೇರಿಸ್ತಾ ಇದ್ದೀವಿ. ಸೊ ಈ ರೂಲ್ಸ್ನ ಪ್ರಕಾರ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ದು ಸಬ್ಜೆಕ್ಟ್, ಹ್ಯಾಡ್ ಬೀನ್, ಆಮೇಲೆ V1 ಪ್ಲಸ್ ING, ಆಮೇಲೆ ಆಬ್ಜೆಕ್ಟ್. ಈ ರೂಲ್ಸ್ನ ಪ್ರಕಾರ ಕೆಲವೊಂದು ಎಕ್ಸಾಂಪಲ್ಗಳನ್ನು ನಾವು ನೋಡೋಣ. ಸೊ ಶಿ ಹ್ಯಾಡ್ ಬೀನ್ ಕುಕಿಂಗ್ ಫುಡ್ ಫಾರ್ 2 years. 2 ವರ್ಷಗಳಿಂದ ಆಕೆ ಏನು ಅಡಿಗೆಯನ್ನ ಮಾಡ್ತಾ ಇದ್ದಾಳೆ. ಸೊ 2 ವರ್ಷದ ಹಿಂದೆ ಆಕೆ ಅಡಿಗೆಯನ್ನ ಸ್ಟಾರ್ಟ್ ಮಾಡಿದ್ದು, ಇವಾಗ್ಲೂ ಮಾಡ್ತಾ ಇದ್ದಾಳೆ, ಮತ್ತೆ ಆ ಕಾರ್ಯವನ್ನ ಇನ್ನೂ ಕಂಟಿನ್ಯೂ ಆಗಿ ಪರ್ಫೆಕ್ಟ್ ಆಗಿ ಮಾಡ್ತಾ ಇರೋದ್ರಿಂದ ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡೋಣ, ಶಿ ದ್ಯಾಟ್ ಹ್ಯಾಡ್ ಬೀನ್ ವಾಚಿಂಗ್ ಮೂವೀಸ್ ಸಿನ್ಸ್ ಮಾರ್ನಿಂಗ್. ಸೊ ಅದು ಬೆಳಿಗ್ಗೆಯಿಂದ ಫಿಲ್ಮ್ ಅನ್ನ ಅಂದ್ರೆ ಟಿವಿಯನ್ನ ಮೂವೀಸ್ಗಳನ್ನ ನೋಡ್ತಾ ಇದೆ. ಅದು ಏನೇ ಇರ್ಬೋದು, ನಿಮ್ಮ ಮನೆಯಲ್ಲಿ ಪೆಟ್ ಇರ್ಬೋದಲ್ಲ, ಅಂದ್ರೆ ನಾಯಿ, ಬೆಕ್ಕು ಏನಾದ್ರೂ ಇರಬೇಕು. ಸೊ ಅದು ಬೆಳಿಗ್ಗೆಯಿಂದ ಟಿವಿ ನೋಡ್ತಾ ಇದೆ ಅಂದ್ರೆ ಬೆಳಿಗ್ಗೆ ಸ್ಟಾರ್ಟ್ ಆದ ಕಾರ್ಯ ಪರ್ಫೆಕ್ಟ್ ಆಗಿ ಇನ್ನೂ ಕಂಟಿನ್ಯೂ ಇದೆ, ಮಧ್ಯದಲ್ಲಿ ಅದನ್ನ ನಿಲ್ಸಿಲ್ಲ, ಟಿವಿ ಆಫ್ ಮಾಡಿಲ್ಲ. ಸೊ ಅದು ಆ ಕಾರ್ಯ ಕಂಟಿನ್ಯೂ ಆಗಿ ಇರೋದ್ರಿಂದ, ಪರ್ಫೆಕ್ಟ್ ಆಗಿ ಕಾರ್ಯ ಸಾಗ್ತಾ ಇರೋದ್ರಿಂದ ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬಂತು. ಮೂರನೇದು, ಐ ಹ್ಯಾಡ್ ಬೀನ್ ರೀಡಿಂಗ್ ಬುಕ್ಸ್ ಫಾರ್ 5 months. ಸೊ ನಾನು 5 ತಿಂಗಳಿನಿಂದ ಪುಸ್ತಕಗಳನ್ನ ಓದ್ತಾ ಇದ್ದೇನೆ. 5 ತಿಂಗಳ ಹಿಂದೆ ನಾನು ಸ್ಟಾರ್ಟ್ ಮಾಡಿದ್ದೆ, ನಿನ್ನೆನೂ ಓದ್ತಾ ಇದ್ದೆ, ಇವತ್ತು ಓದ್ತಾ ಇದ್ದೀನಿ, ಇನ್ನು ಈ ಕಾರ್ಯ ಮುಂದೆ ಇದೆ. ಸೊ ಗರ್ಲ್ಸ್ ಹ್ಯಾಡ್ ಬಿನ್ ಸಿಂಗಿಂಗ್ ಅ ಸಾಂಗ್ ಸಿನ್ಸ್ 3 o'clock. ಸೊ ಹುಡುಗಿಯರೆಲ್ಲ ಸೇರಿ 3 ಗಂಟೆಯಿಂದ ಅವ್ರೇನ್ ಮಾಡ್ತಾ ಇದ್ದಾರೆ, ಹಾಡಿದ್ದು ಸ್ಟಾರ್ಟ್ ಮಾಡಿದ್ದು ಇವಾಗಿನವರೆಗೆ ನಿಲ್ಸಿಲ್ಲ, ಆ ಕಾರ್ಯ ಇನ್ನೂ ನಡೀತಾ ಇದೆ. ಹೌದಾ? ಸೊ ಹಿ ಹ್ಯಾಡ್ ಬೀನ್ ಹೆಲ್ಪಿಂಗ್ ಯುವರ್ ಪೇರೆಂಟ್ಸ್ ಫಾರ್ 5 years. ಸೊ ಆತ ನಿಮ್ಮ ತಂದೆ ತಾಯಿಗೆ ಅಥವಾ ನಿಮ್ಮ ಪಾಲಕರಿಗೆ ಆತ ಹೆಲ್ಪ್ ಮಾಡ್ತಾ ಇದ್ದಾನೆ. ಯಾವಾಗಿನಿಂದ ಅಂದ್ರೆ 5 ವರ್ಷಗಳಿಂದ ನಿಮ್ಮ ತಂದೆ ತಾಯಿಗೆ ಆತ ಸಹಾಯವನ್ನ ಮಾಡ್ತಾ ಇದ್ದಾನೆ. ಆ ಕಾರ್ಯ ಪರ್ಫೆಕ್ಟ್ ಆಗಿ ಮುಂದೆ ಕೂಡ ಬರಿತಾ ಇರೋದ್ರಿಂದ ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಉದಾಹರಣೆಗಳು ಆಗಿದೆ. ಸೊ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಫಾರ್ಮುಲಾ ಏನಿದೆ? ಸೊ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಬೀನ್, ಓಕೆ, ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಬೀನ್ ಪ್ಲಸ್ V1 ಪ್ಲಸ್ ING, ಆಮೇಲೆ ಆಬ್ಜೆಕ್ಟ್ ಬರುತ್ತೆ. ಸೊ ಅದರ ಪ್ರಕಾರ ಇಲ್ಲಿ ಬರುವಂತಹ ಸಬ್ಜೆಕ್ಟ್ ಯಾವುದು? ಶಿ, ಆಮೇಲೆ ದ್ಯಾಟ್, ಐ, ಗರ್ಲ್ಸ್ ಮತ್ತೆ ಹಿ, ಇವೆಲ್ಲ ಸಬ್ಜೆಕ್ಟ್ನ ಕೆಟಗರಿಗೆ ಬರುತ್ತೆ. ಇವಾಗ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಐ, ವಿ, ಯು, ದೇ, ಹಿ, ಶಿ, ಇಟ್ ಯಾವುದೇ ಬಂದರೂ ಕೂಡ ಒಂದೇ ಒಂದು ವರ್ಡ್ ಅನ್ನ ಯೂಸ್ ಮಾಡಬೇಕು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಅದ್ಯಾವುದು? ಹ್ಯಾಡ್ ಬೀನ್ ಅನ್ನೋದು. ಹೌದಾ? ಸೊ ಅದರ ಪ್ರಕಾರ ಏನೇ ಬಂದರೂ ಕೂಡ ಹ್ಯಾಡ್ ಬೀನ್ ಅನ್ನ ನಾವು ಹಚ್ತಾ ಇದ್ದೀವಿ. ಸೊ ಇದಾದ್ಮೇಲೆ ಏನ್ ಬರುತ್ತೆ? ವರ್ಬ್ ಪ್ಲಸ್ ING, ವರ್ಬ್ 1 ಪ್ಲಸ್ ING, ಕುಕ್ ಪ್ಲಸ್ ING ಕುಕಿಂಗ್, ವಾಚ್ ಪ್ಲಸ್ ING ವಾಚಿಂಗ್, ರೀಡ್ ಪ್ಲಸ್ ING ರೀಡಿಂಗ್, ಸಿಂಗ್ ಪ್ಲಸ್ ING ಸಿಂಗಿಂಗ್, ಹೆಲ್ಪ್ ಪ್ಲಸ್ ING ಹೆಲ್ಪಿಂಗ್. ಅಂದ್ರೆ ವರ್ಬ್ ಪ್ಲಸ್ ING ಅನ್ನ, ವರ್ಬ್ 1 ಪ್ಲಸ್ ING ಅನ್ನ ನಾವು ಯೂಸ್ ಮಾಡಿದ್ವಿ. ಈಗ ಲಾಸ್ಟ್ ಅಲ್ಲಿ ಬರೋದು ಫುಡ್ ಫಾರ್ 2 years, ಮೂವೀಸ್ ಸಿನ್ಸ್ ಮಾರ್ನಿಂಗ್, ಬುಕ್ಸ್ ಫಾರ್ 5 months, ಅ ಸಾಂಗ್ ಸಿನ್ಸ್ 3 o'clock, ಯುವರ್ ಪೇರೆಂಟ್ಸ್ ಫಾರ್ 5 years. ಇವೆಲ್ಲ ಆಬ್ಜೆಕ್ಟ್ನ ಕೆಟಗರಿಗೆ ಬರುತ್ತೆ. ಓಕೆ, ಸೊ ಇದಿಷ್ಟು ನಾವು ಯಾವುದರ ಕುರಿತಾಗಿ ಕಲ್ತ್ವಿ? ಪಾಸ್ಟ್ ಟೆನ್ಸ್ನ ಕುರಿತಾಗೋಣ. ಸೊ ಫ್ಯೂಚರ್ ಟೆನ್ಸ್ ಅನ್ನ ಕೂಡ 4 ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಸಿಂಪಲ್ ಫ್ಯೂಚರ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಮತ್ತೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹೌದಾ?
ಸೊ ಅದನ್ನ ನಾವೇನ್ ಮಾಡೋಣ, ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಈಗ ಫಸ್ಟಿಗೆ ಬರೋದು ಸಿಂಪಲ್ ಫ್ಯೂಚರ್ ಟೆನ್ಸ್. ಸಿಂಪಲ್ ಫ್ಯೂಚರ್ ಟೆನ್ಸ್ನ ಫಾರ್ಮುಲಾ ಏನು ಬರುತ್ತೆ? ಸೊ ಇಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್ನ ಫಾರ್ಮುಲಾ ಸಬ್ಜೆಕ್ಟ್ ವಿಲ್ ಅಥವಾ ಶಾಲ್ V1 ಪ್ಲಸ್ ಆಬ್ಜೆಕ್ಟ್ ಅಂತ ಬರುತ್ತೆ. ಹೌದಾ? ಸೊ ಇಲ್ಲಿ ನಾವೇನ್ ಮಾಡೋಣ, ವಿಲ್ ಮತ್ತೆ ಶಾಲ್ ಯಾವ್ದ್ಯಾವ್ದಕ್ಕೆ ಬರುತ್ತೆ. ಈಗ ನಾವು ಯಾವ ರೀತಿಯಾಗಿ ಬೇರೆ ಬೇರೆ ಕಾಲದಲ್ಲಿ ಐ ಹಿ ಶೀಟ್ಗೆ ಬೇರೆ ಮತ್ತೆ ಯು ವಿ ದೇಗೆ ಬೇರೆ ಅಂತ ನೋಡಿದ್ವಲ್ವಾ, ಹಾಗಾದ್ರೆ ವಿಲ್ ಮತ್ತೆ ಶಾಲ್ ಯಾವ್ದ್ಯಾವ್ದಕ್ಕೆ ಬರುತ್ತೆ ಅಂತ ಹೇಳ್ಬೇಕಂದ್ರೆ, ವಿಲ್ ಆಗ್ಲಿ ಶಾಲ್ ಆಗ್ಲಿ ಇವುಗಳು ಎಲ್ಲದಕ್ಕೂ ಬರುತ್ತೆ. ಅಂದ್ರೆ ಐ ವಿ ಯು ದೇ ಹಿ ಶಿ ಇಟ್ ಎಲ್ಲದಕ್ಕೂ ಕೂಡ ಸೇಮ್ ಅಪ್ಲೈ ಆಗತ್ತೆ. ಸೊ ನಾವು ಯಾವ ಯಾವ ಸೆಂಟೆನ್ಸ್ ಅನ್ನ ವಿಲ್ ಅನ್ನ ಯೂಸ್ ಮಾಡಿ ಮಾಡ್ತೀವಲ್ವಾ, ಸೊ ಅದೇ ರೀತಿಯಾಗಿ ಶಾಲ್ ಅನ್ನ ಅನ್ನುವಂತಹ ಪದವನ್ನ ಕೂಡ ಬಳಕೆ ಮಾಡಿ ವಾಕ್ಯವನ್ನ ರಚನೆ ಮಾಡಬಹುದು. ಆದ್ರೆ ಸಾಮಾನ್ಯವಾಗಿ ಸಿಂಪಲ್ ಫ್ಯೂಚರ್ ಟೆನ್ಸ್ ನಲ್ಲಿ ನಾವು ಜಾಸ್ತಿ ಬಳಕೆ ಮಾಡೋದು ವಿಲ್ ಅನ್ನುವಂಥದ್ದನ್ನ. ಹಾಗಾದ್ರೆ ಶಾಲ್ ಅನ್ನುವಂಥದ್ದು ಸಾಮಾನ್ಯವಾಗಿ ಎಂತಹ ಸಂದರ್ಭದಲ್ಲಿ ನಾವು ಯೂಸ್ ಮಾಡ್ತೀವಿ ಅಂದ್ರೆ, ಸೊ ಈಗ ಪರ್ಮಿಷನ್ ಅನ್ನ ಕೇಳುವಾಗ ಅಥವಾ ಒಂದು ರಿಕ್ವೆಸ್ಟ್ ಅನ್ನ ಮಾಡುವಂತಹ ಸಂಗತಿ ಬಂದಾಗ ಶಾಲ್ ಅನ್ನುವಂಥದ್ದನ್ನು ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಶಲ್ ಐ ಗೋ, ನಾನು ಹೋಗಬಹುದಾ? ಸೊ ಇಂತಹ ಸಂದರ್ಭದಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಸಾಮಾನ್ಯವಾಗಿ ಶಾಲ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಾಂದ್ರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ಆಲ್ಮೋಸ್ಟ್ ನಾವು ವಿಲ್ ಅನ್ನೋದನ್ನೇ ಯೂಸ್ ಮಾಡ್ತೀವಿ. ಸೊ ಈ ಒಂದು ರೂಲ್ನ ಪ್ರಕಾರ ಒಂದು ಸೆಂಟೆನ್ಸ್ ಅನ್ನ ನಾವೇನ್ ಮಾಡೋಣ, ರಚನೆ ಮಾಡೋಣ. ಸೊ ಇಲ್ಲಿ ಏನಾಗುತ್ತೆ, ಐ ವಿಲ್ ರೈಟ್ ಅ ಬುಕ್ ಅಂತ ಬರುತ್ತೆ. ಅಂದ್ರೆ ನಿಮಗೆ ಸಿಂಪಲ್ ಸೆಂಟೆನ್ಸ್ ತಗೊಂಡಿದ್ದೀನಿ ಅರ್ಥ ಆಗ್ಲಿಕ್ಕೆ ಈಸಿ ಆಗ್ಲಿ ಅಂತ. ಸೊ ಇಲ್ಲಿ ಐ ಅನ್ನೋದು ಏನಾಗುತ್ತೆ, ಇದು ಸಬ್ಜೆಕ್ಟ್ ಆಗತ್ತೆ. ವಿಲ್ ಅನ್ನೋದು ಸಿಂಪಲ್ ಫ್ಯೂಚರ್ ಟೆನ್ಸ್ನ ಫಾರ್ಮುಲಾ. ರೈಟ್ ಅನ್ನೋದು ಇದು V1 ಆಗತ್ತೆ, ವರ್ಬ್ನ ಮೊದಲನೆಯ ಫಾರ್ಮ್. ಆ ಬುಕ್ ಅನ್ನೋದು ಏನಾಗತ್ತೆ, ಇದು ಆಬ್ಜೆಕ್ಟ್ ಆಗತ್ತೆ. ಓಕೆ, ಸೊ ಹಾಗಾದ್ರೆ ನಾವೇನ್ ಮಾಡೋಣ, ಈಗ ಸಿಂಪಲ್ ಫ್ಯೂಚರ್ ಟೆನ್ಸ್ಗೆ ಕೆಲವೊಂದು ಉದಾಹರಣೆಗಳನ್ನ ನೋಡೋಣ. ಸೊ ಇಲ್ಲಿ ಐ ಶಾಲ್ ರೈಟ್ ಆನ್ ಎಸ್ಸೆ, ನಾನು ಒಂದು ಎಸ್ಸೆಯನ್ನ ಬರೆಯಬಲ್ಲೆ, ಬರಿತೀನಿ ಅಂದ್ರೆ ಫ್ಯೂಚರ್ ಅಲ್ಲಿ. ಸೊ ಭರತ್ ವಿಲ್ ಸಿಂಗ್ ಅ ಗುಡ್ ಸಾಂಗ್. ಸೊ ಭರತ್ ಇದಾನಲ್ಲ, ಆತ ಒಳ್ಳೆಯ ಹಾಡನ್ನು ಹಾಡುತ್ತಾನೆ, ಮುಂದೆ ಫ್ಯೂಚರ್. ಹೌದಾ? ಸೊ ಐ ಶಾಲ್ ವರ್ಕ್ ಹಾರ್ಡ್ ಟು ಆಬ್ಟೇನ್ ಗುಡ್ ಮಾರ್ಕ್ಸ್. ಸೊ ನಾನು ಒಳ್ಳೆಯ ಅಂಕಗಳನ್ನ ಪಡ್ಕೊಳ್ಳಿಕ್ಕೆ ತುಂಬಾ ಕಷ್ಟಪಟ್ಟು ಪ್ರಯತ್ನವನ್ನ ಪಡ್ತೀನಿ. ಹಿ ವಿಲ್ ಬಿಕಮ್ ಅ ಗುಡ್ ಪರ್ಸನ್, ಆತ ಒಬ್ಬ ಒಳ್ಳೆಯ ವ್ಯಕ್ತಿ ಆಗ್ತಾನೆ. ಸೊ ಯು ವಿಲ್ ರಿಮೆಂಬರ್ ಅವರ್ ಹೋಲ್ ಲೈಫ್. ಸೊ ನಿಮ್ಮನ್ನ ನಾವು ನಮ್ಮ ಇಡೀ ಜೀವನ ನೆನ್ಪಿಟ್ಕೋತೀವಿ. ಇದೆಲ್ಲ ಏನಾಗತ್ತೆ, ಹಿಂದೆ ನಡೆದದ್ದಲ್ಲ, ಇವಾಗ ನಡೀತಿರೋದು ಅಲ್ಲ. ಇವೆಲ್ಲ ಫ್ಯೂಚರ್ನ ಕುರಿತಾಗಿ ಹೇಳುವಂತಹ ಸಂಗತಿ ಆಗಿರೋದ್ರಿಂದ ಇವೆಲ್ಲ ಸಿಂಪಲ್ ಫ್ಯೂಚರ್ ಟೆನ್ಸ್ನ ಕೆಲವೊಂದು ಉದಾಹರಣೆ. ಈಗ ಇದರಲ್ಲಿ ಬರುವಂತಹ ಫಾರ್ಮುಲಾ ಏನು, ಸಿಂಪಲ್ ಫ್ಯೂಚರ್ ಟೆನ್ಸ್ದು ಸಬ್ಜೆಕ್ಟ್ ಪ್ಲಸ್ ವಿಲ್ ಅಥವಾ ಶಾಲ್, ಆಮೇಲೆ V1 ಪ್ಲಸ್ ಆಬ್ಜೆಕ್ಟ್ ಅಂತ ಬರುತ್ತೆ. ಸೊ ಅದರ ಅನುಗುಣವಾಗಿ ಸಬ್ಜೆಕ್ಟ್ ಯಾವುದು, ಐ, ಭರತ್, ಐ, ಹಿ ಮತ್ತೆ ಯು, ಇವೆಲ್ಲ ಸಬ್ಜೆಕ್ಟ್ ಆಗತ್ತೆ. ಸೊ ಐ ವಿ ಯು ದೇ ಹಿ ಶಿ ಇಟ್ ಏನೇ ಬರಲಿ ಎಲ್ಲದಕ್ಕೂ ಒಂದೇ ವರ್ಡ್ ಯೂಸ್ ಮಾಡ್ತೀವಿ. ಯಾವುದು, ಶಾಲ್ ಅಥವಾ ವಿಲ್. ಶಾಲ್ನು ಯೂಸ್ ಮಾಡ್ಬೋದು, ಇಲ್ಲಿ ವಿಲ್ ಅಂತ ಕೂಡ ಯೂಸ್ ಮಾಡ್ಬೋದು. ವಿಲ್, ಶಾಲ್, ವಿಲ್ ಮತ್ತೆ ವಿಲ್. ಸೊ ಇಲ್ಲಿ ಬರುವಂತಹ V1 ಫಾರ್ಮ್ ಅನ್ನ ನಾವು ನೋಡೋಣ. V1 ಫಾರ್ಮ್ ಯಾವ್ದಾಗತ್ತೆ, ರೈಟ್, ಸಿಂಗ್, ವರ್ಕ್, ಬಿಕಮ್ ಮತ್ತೆ ರಿಮೆಂಬರ್, ಇವೆಲ್ಲ ವರ್ಬ್ನ ಮೊದಲನೆಯ ಫಾರ್ಮ್ ಆಗುತ್ತೆ. ಸೊ ಲಾಸ್ಟಿಗೆ ಬರುವಂಥದ್ದು ಯಾವುದು, ಇದು ಆಬ್ಜೆಕ್ಟ್. ಆನ್ ಎಸ್ಸೆ, ಅ ಗುಡ್ ಸಾಂಗ್, ಹಾರ್ಡ್ ಟು ಆಬ್ಟೇನ್ ಗುಡ್ ಮಾರ್ಕ್ಸ್, ಅ ಗುಡ್ ಪರ್ಸನ್, ಆಮೇಲೆ ಅವರ್ ಹೋಲ್ ಲೈಫ್. ಇವೆಲ್ಲ ಏನಾಗತ್ತೆ,
ಈ ಫಾರ್ಮುಲಾ ತಕ್ಕಂತೆ ಸಿಂಪಲ್ ಫ್ಯೂಚರ್ ಟೆನ್ಸ್ಗೆ ನಾವೇನು ಮಾಡಿದ್ವಿ, ಉದಾಹರಣೆಯನ್ನು ನೋಡಿದ್ವಿ. ಸೊ ಫ್ಯೂಚರ್ ಟೆನ್ಸಲ್ಲಿ ಸೆಕೆಂಡ್ ಒನ್ ಬರೋದು ಯಾವುದು ಅಂದರೆ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್. ಸೊ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ನ ಫಾರ್ಮುಲಾ ಏನು? ಸಬ್ಜೆಕ್ಟ್ ವಿಲ್ ಬಿ ಅಥವಾ ಶಾಲ್ ಬಿ, V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಬರುತ್ತೆ. ಸೊ ವಿಲ್ ಬಿ ಅಥವಾ ಶಾಲ್ ಬಿ ಯಾವ್ದ್ಯಾವುದಕ್ಕೆ ಯೂಸ್ ಮಾಡ್ತೀವಿ? ಸೊ ಇದನ್ನ ಐ, ವಿ, ಯು, ದೇ, ಹಿ, ಶಿ, ಇಟ್ ಎಲ್ಲದಕ್ಕೂ ಕೂಡ ನಾವು ಏನು ಯೂಸ್ ಮಾಡ್ತೀವಿ? ವಿಲ್ ಬಿ ಆದರೂ ಯೂಸ್ ಮಾಡ್ಬೋದು ಅಥವಾ ಶಾಲ್ ಬಿ ಆದರೂ ಯೂಸ್ ಮಾಡ್ಬೋದು. ಆದರೆ ಸಾಮಾನ್ಯವಾಗಿ ನಾವು ಹೆಚ್ಚಾಗಿ ವಿಲ್ ಬಿಯನ್ನು ನಾವು ಯೂಸ್ ಮಾಡ್ತೀವಿ. ಸೊ ಎಲ್ಲದಕ್ಕೂ ಕೂಡ ನಾವು ವಿಲ್ ಬಿ ಅನ್ನೋದನ್ನು ಯೂಸ್ ಮಾಡೇ ಮಾಡ್ತೀವಿ. ಅದರೊಂದಿಗೆ ವರ್ಬ್ 1 ಪ್ಲಸ್ ING ಅನ್ನು ಯೂಸ್ ಮಾಡಲೇಬೇಕಾಗತ್ತೆ. ಸೊ ಫ್ಯೂಚರ್ನಲ್ಲಿ ಇರುವಂತಹ ಕಾರ್ಯ ಕಂಟಿನ್ಯೂ ಆಗಿ ನಡೀತಾ ಇರೋದ್ರಿಂದ ಇದನ್ನು ನಾವೇನಂತ ಕರಿತೀವಿ? ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಅಂತ. ಸೊ ಇದರ ಪ್ರಕಾರ ಸೇಮ್ ಎಕ್ಸಾಂಪಲ್ ಅನ್ನು ನಾವು ತೆಗೆದುಕೊಳ್ಳೋಣ. ಸೊ ಐ ವಿಲ್ ಬಿ ರೈಟಿಂಗ್ ಅ ಲೆಟರ್. ಓಕೆ, ಸೊ ಇದರ ಪ್ರಕಾರ ಐ ಏನಾಗುತ್ತೆ? ಇದು ಸಬ್ಜೆಕ್ಟ್ ಕ್ಯಾಟಗರಿಗೆ ಹೋಗುತ್ತೆ. ವಿಲ್ ಬಿ ಅನ್ನೋದು ಇದು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ಫಾರ್ಮುಲಾದಲ್ಲಿ ಬರುತ್ತೆ. ರೈಟಿಂಗ್ ಅನ್ನೋದು ಇದು ವರ್ಬ್ 1 ಪ್ಲಸ್ ING ಆಗತ್ತೆ. ಆ ಲೆಟರ್ ಅನ್ನೋದು ಆಬ್ಜೆಕ್ಟ್ ಆಗತ್ತೆ. ಸೊ ಹಾಗಾದ್ರೆ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ನ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ವಿಲ್ ಬಿ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಇದಕ್ಕೆ ಅನುಗುಣವಾಗಿ ಕೆಲವೊಂದು ಹೆಚ್ಚಿನ ಎಕ್ಸಾಂಪಲ್ಗಳನ್ನು ನೋಡೋಣ. ದೇ ವಿಲ್ ಬಿ ಕುಕಿಂಗ್ ಫುಡ್ ಆಟ್ ದಿಸ್ ಟೈಮ್. ಸೊ ಅವರು ಈ ಟೈಮಲ್ಲಿ ಅಡುಗೆಯನ್ನು ಮಾಡ್ತಿರ್ತಾರೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವೆಲ್ಲೋ ಟೂರ್ಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಈಗ 2 ಗಂಟೆ ಆಗಿದೆ. ನಾಳೆ ಅವರು ಇದೇ ಟೈಮಲ್ಲಿ ಅಡುಗೆ ಮಾಡ್ತಿರ್ತಾರೇನೋ, ಹಿಂಗೆ ಹೇಳ್ತೀವಲ್ವಾ. ಸೊ ಫ್ಯೂಚರ್ ಮುಂದೆ ಕಂಟಿನ್ಯೂ ಆಗಿರೋದನ್ನು ಇನ್ನೂ ಆಗಿಲ್ಲ, ಮುಂದೆ ಇದೇ ವೇಳೆಯಲ್ಲಿ ಇದೇ ಕೆಲಸವನ್ನು ಅವರು ಮಾಡ್ತಿರಬಹುದು ಅಂತ ಹೇಳ್ತಾ ಇದ್ದಾರೆ. ಐ ವಿಲ್ ಬಿ ಗೋಯಿಂಗ್ ಟು ದ ಆಫೀಸ್ ಅಟ್ 8 AM ಟುಮಾರೋ. ನಾಳೆ ನಾನು ಆಫೀಸ್ಗೆ 8 ಗಂಟೆಗೆ ಹೋಗ್ತೀನಿ. ಅಂದರೆ ನಾಳೆ ಬಗ್ಗೆ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಸೊ ನೆಕ್ಸ್ಟ್ ನೋಡೋಣ. ಹಿ ವಿಲ್ ಬಿ ಪ್ಲೇಯಿಂಗ್ ವಿಡಿಯೋ ಗೇಮ್ಸ್ ಆನ್ ಸಂಡೇ. ಸೊ ಸಂಡೇ ಬಹುಶಃ ಆತ ವಿಡಿಯೋ ಗೇಮ್ ಆಡಬಹುದು. ಹೌದಾ? ಆಡ್ತಾನೆ ಸಂಡೇ ದಿವಸ. ಹೌದಾ? ಇವತ್ತಲ್ಲ, ನಾಳೆ ಅಲ್ಲ, ನಾಡಿದ್ದು ಅಲ್ಲ. ಆತ ಸಂಡೇ ದಿನ ವಿಡಿಯೋ ಗೇಮ್ಸನ್ನು ಆಡ್ತಾನೆ. ಹೌದಾ? ಜಾನ್ ವಿಲ್ ಬಿ ರೈಟಿಂಗ್ ಅ ಲೆಟರ್ ಟು ಹರ್ ಸಿಸ್ಟರ್. ಜಾನ್ ಇದಾನಲ್ಲ, ಆತ ತನ್ನ ಏನು ಸಿಸ್ಟರ್ಗೆ, ಅಂದರೆ ಅಕ್ಕ ತಂಗಿ ಯಾರೇ ಇರ್ಬೋದು, ಅವರಿಗೆ ಲೆಟರ್ ಅನ್ನ ಬರಿತಾ ಇದ್ದಾನೆ. ಹೌದಾ? ಶಿ ವಿಲ್ ಬಿ ಡೂಯಿಂಗ್ ಅ ಗ್ರೇಟ್ ಜಾಬ್. ಸೊ ಅವಳು ಇಷ್ಟು ದಿನದಿಂದ ಒಳ್ಳೆ ಕೆಲಸ ಮಾಡ್ತಾನೆ ಬಂದಿದ್ದಾಳೆ, ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ದಾಳೆ. ಹಾಗೆ ಆಕೆಯ ಕಾರ್ಯ ಇನ್ನೂ ಕಂಟಿನ್ಯೂ ಇದೆ. ಹೌದಾ? ಸೊ ಅದಕ್ಕೆ ಏನಾಗುತ್ತೆ, ಇಲ್ಲಿ ಆ ಕಾರ್ಯ ಇನ್ನೂ ಕಂಟಿನ್ಯೂ ಆಗಿ ಇದೆ. ಸೊ ಹಾಗಾದ್ರೆ ಇಲ್ಲಿ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ಫಾರ್ಮುಲಾ ಏನಾಗುತ್ತೆ? ಸೊ ಇಲ್ಲಿ ಫಸ್ಟಿಗೆ ಸಬ್ಜೆಕ್ಟ್ ಬರುತ್ತೆ, ಪ್ಲಸ್ ವಿಲ್ ಬಿ ಬರುತ್ತೆ. ಇದಾದ ನಂತರ V1 ಪ್ಲಸ್ ING ಬರುತ್ತೆ, ಆಮೇಲೆ ಆಬ್ಜೆಕ್ಟ್ ಬರುತ್ತೆ. ಸೊ ಅದಕ್ಕೆ ಅನುಗುಣವಾಗಿ ಸಬ್ಜೆಕ್ಟ್ ಇದೆ ಅಲ್ಲ, ದೇ, ಐ, ಹಿ, ಜಾನ್ ಮತ್ತೆ ಶಿ, ಇವೆಲ್ಲ ಸಬ್ಜೆಕ್ಟ್ ಆಗಿ ಬರುತ್ತೆ. ಹಾಗಾದ್ರೆ ಇವಾಗ ನಾವು ನೋಡಬೇಕಾಗಿರೋದು ಎಲ್ಲದಕ್ಕೂ ಕೂಡ ಒಂದೇ ವರ್ಡ್ ವಿಲ್ ಬಿ ಅನ್ನ ಯೂಸ್ ಮಾಡ್ತೀವಿ. ಐ, ವಿ, ಯು, ದೇ, ಹಿ, ಶಿ, ಇಟ್ ಎಲ್ಲದಕ್ಕೂ. ಸೊ ಇಲ್ಲಿ ವಿಲ್ ಬಿ, ವಿಲ್ ಬಿ, ವಿಲ್ ಬಿ, ವಿಲ್ ಬಿ ಮತ್ತೆ ವಿಲ್ ಬಿ ಬಂತು. ಎಲ್ಲದಕ್ಕೂ ಸೇಮ್ ವರ್ಡ್ ಬರುತ್ತೆ. ಇದಾದ ನಂತರ ವರ್ಬ್ 1 ಪ್ಲಸ್ ING ಬರುತ್ತೆ. ಕುಕ್ ಪ್ಲಸ್ ING ಕುಕಿಂಗ್, ಗೋ ಪ್ಲಸ್ ING ಗೋಯಿಂಗ್, ಪ್ಲೇ ಪ್ಲಸ್ ING ಪ್ಲೇಯಿಂಗ್, ರೈಟ್ ಪ್ಲಸ್ ING ರೈಟಿಂಗ್, ಡೂ ಪ್ಲಸ್ ING ಡೂಯಿಂಗ್. ಇವೆಲ್ಲ ವರ್ಬ್ 1 ಪ್ಲಸ್ ING ಬರುತ್ತೆ. ಇವಾಗ ಫೈನಲ್ ಆಗಿ ಆಬ್ಜೆಕ್ಟ್, ಫುಡ್ ಆಟ್ ದಿಸ್ ಟೈಮ್, ಟು ದ ಆಫೀಸ್ ಆಟ್ 8 AM ಟುಮಾರೋ,
ವಿಡಿಯೋ ಗೇಮ್ಸ್ ಆನ್ ಸಂಡೇ, ಅ ಲೆಟರ್ ಟು ಹರ್ ಸಿಸ್ಟರ್, ಅ ಗ್ರೇಟ್ ಜಾಬ್. ಸೊ ಇವೆಲ್ಲ ಆಬ್ಜೆಕ್ಟ್ನ ಕೆಟಗರಿಗೆ ಬರುತ್ತೆ. ಸೊ ನೀವು ಬೇಕಾದರೆ ರೂಲ್ಸನ್ನು ಚೆಕ್ ಮಾಡ್ಕೊಳ್ಳಿ, ಅದರ ಪ್ರಕಾರ ಇದು ನಡೆದಿದೆ. ಈಗ ಫ್ಯೂಚರ್ ಟೆನ್ಸಲ್ಲಿ ಮೂರನೇದು ಯಾವ್ದು ಬರುತ್ತೆ? ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಏನು? ಫ್ಯೂಚರ್ನಲ್ಲಿ ನಡೆಯುವಂತಹ ಕಾರ್ಯ ಪರ್ಫೆಕ್ಟ್ ಆಗಿ ನಡೆಯುತ್ತೆ. ಸೊ ಅದನ್ನು ನಾವು ಇವಾಗ ರೂಲ್ಸ್ನ ಪ್ರಕಾರ ಹೇಳಬೇಕಂದ್ರೆ ಇದರಲ್ಲಿ ಫಸ್ಟಿಗೆ ಸಬ್ಜೆಕ್ಟ್ ಬರುತ್ತೆ, ವಿಲ್ ಹ್ಯಾವ್ ಬರುತ್ತೆ, ಶಾಲ್ ಹ್ಯಾವ್ ಬರುತ್ತೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ವಿಲ್ ಹ್ಯಾವ್ ಬರುವಂತಹ ಸೆಂಟೆನ್ಸ್ಗಳಲ್ಲಿ ಶಾಲ್ ಹ್ಯಾವ್ ಅನ್ನು ಕೂಡ ಯೂಸ್ ಮಾಡ್ಬೋದು. ಆದರೆ ಅತಿ ಹೆಚ್ಚು ನಾವು ಬಳಕೆ ಮಾಡೋದು ವಿಲ್ ಹ್ಯಾವ್ ಅನ್ನು. ಆಮೇಲೆ V3 ಆಬ್ಜೆಕ್ಟ್ ಬರುತ್ತೆ. ಸೊ ವಿಲ್ ಹ್ಯಾವ್, ಶಾಲ್ ಹ್ಯಾವ್ ಯಾವುದಕ್ಕೆ ಬರುತ್ತೆ? ಇದು ಐ, ವಿ, ಯು, ದೇ, ಹಿ, ಶಿ ಮತ್ತೆ ಇಟ್ಗೆ ಬರುತ್ತೆ. ಸೊ ಇದಕ್ಕೆ ಅನುಗುಣವಾಗಿ ನಾವೇನ್ ಮಾಡೋಣ, ಮತ್ತೆ ಇಲ್ಲಿ ಕಾರ್ಯ ಪರ್ಫೆಕ್ಟ್ ಅಂತ ಬಂದಿದೆ, ಅದಕ್ಕೆ ನಾವು ವರ್ಬ್ನ ಮೂರನೇ ಫಾರ್ಮ್ ಅನ್ನ ತಗೋತಾ ಇದ್ದೀವಿ. ಸೊ ಈ ಫಾರ್ಮುಲಾ ಪ್ರಕಾರ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ. ಐ ವಿಲ್ ಹ್ಯಾವ್ ಡನ್ ಆಲ್ ದ ವರ್ಕ್. ಸೊ ನಾನು ನನ್ನ ಎಲ್ಲ ಕೆಲಸವನ್ನ ಮುಗಿಸ್ತೀನಿ. ಸೊ ಐ ವಿಲ್ ಹ್ಯಾವ್ ಡನ್ ಆಲ್ ದ ವರ್ಕ್ ಅಂದ್ರೆ ಇಲ್ಲಿ ಕಾರ್ಯ ಸಂಪೂರ್ಣವಾಗಿ ಸಕ್ಸಸ್ಫುಲ್ ಆಗಿ ಪರಿಪೂರ್ಣ ಆಗಿದೆ. ಸೊ ಐ ವಿಲ್ ಹ್ಯಾವ್ ಡನ್ ಆಲ್ ದ ವರ್ಕ್ ಅಂದ್ರೆ ಎಲ್ಲ ಕೆಲಸವನ್ನ ನಾನು ಪರ್ಫೆಕ್ಟ್ ಆಗಿ ಮುಗಿಸ್ತೀನಿ. ಹೌದಾ? ಸೊ ಇದರಲ್ಲಿ ಐ ಅನ್ನೋದು ಸಬ್ಜೆಕ್ಟ್ ಆಗತ್ತೆ. ಐ, ವಿ, ಯು, ದೇ, ಹಿ, ಶೀಟ್ ಯಾವುದೇ ಬಂದರೂ ಕೂಡ ವಿಲ್ ಹ್ಯಾವ್ ಅನ್ನ ನಾವು ಯೂಸ್ ಮಾಡಬೇಕು. ಡನ್ ಅನ್ನೋದು ಡೂ, ಡಿಡ್, ಡನ್ ಬರುತ್ತೆ. ಇದು ವರ್ಬ್ 3 ಆಗತ್ತೆ. ಆಲ್ ದ ವರ್ಕ್ ಇದೆಯಲ್ಲ, ಇದು ಆಬ್ಜೆಕ್ಟ್ ಆಗತ್ತೆ. ಹೌದಾ? ಸೊ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನ ಫಾರ್ಮುಲಾ ಸಬ್ಜೆಕ್ಟ್, ವಿಲ್ ಹ್ಯಾವ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಹಾಗಾದರೆ ಇನ್ನೂ ಹೆಚ್ಚಿನ ಒಂದು ಎಕ್ಸಾಂಪಲ್ಗಳನ್ನು ನೋಡೋಣ. ಬಾಯ್ಸ್ ವಿಲ್ ಹ್ಯಾವ್ ಪ್ಲೇಡ್ ಟೆನ್ನಿಸ್ ಬೈ ದೆನ್. ಸೊ ಹುಡುಗರು ಏನು ಮಾಡಿದ್ರು? ಆಮೇಲೆ ಟೆನ್ನಿಸ್ ಅನ್ನ ಆಡ್ತಾರೆ. ವಿಲ್ ಅಂದರೆ ಪರ್ಫೆಕ್ಟ್ ಆಗಿ ಅವ್ರ ಕೆಲಸವನ್ನ ಮಾಡ್ತಾರೆ. ಶಿ ವಿಲ್ ಹ್ಯಾವ್ ಸ್ಟಡೀಡ್ ಹಾರ್ಡ್ ಡ್ಯೂರಿಂಗ್ ದ ಎಕ್ಸಾಮ್. ಸೊ ಪರೀಕ್ಷೆ ವೇಳೆಯಲ್ಲಿ ಆಕೆ ತುಂಬಾ ಶ್ರಮಪಟ್ಟು ಅಧ್ಯಯನವನ್ನ ಮಾಡಿದ್ದಾಳೆ. ವಿ ವಿಲ್ ಹ್ಯಾವ್ ರಿಟನ್ ಅ ಲೆಟರ್. ನಾವು ಒಂದು ಪತ್ರವನ್ನ ಬರೆದಿದ್ದೇವೆ. ಹಿ ವಿಲ್ ಹ್ಯಾವ್ ರನ್ 2 ಕಿಲೋಮೀಟರ್ಸ್. ಆತ 2 ಕಿಲೋಮೀಟರ್ ಓಡಿದ್ದಾನೆ. ದೇ ವಿಲ್ ಹ್ಯಾವ್ ಸ್ಕೋರ್ಡ್ ಅ ಗುಡ್ ಮಾರ್ಕ್ ಇನ್ ದ ಎಕ್ಸಾಮ್. ಅವರು ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಇವೆಲ್ಲ ಯಾವುದು? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಇರುವಂತಹ ಉದಾಹರಣೆ. ಸೊ ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಫಾರ್ಮುಲಾ ಏನಿದೆ? ಈಗಾಗಲೇ ನಾನು ಹೇಳಿರುವ ಹಾಗೆ ಸಬ್ಜೆಕ್ಟ್ ಪ್ಲಸ್ ವಿಲ್ ಹ್ಯಾವ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್ ಬರುತ್ತೆ. ಸೊ ಅದರ ಪ್ರಕಾರ ಸಬ್ಜೆಕ್ಟ್ ಯಾವುದು? ಬಾಯ್ಸ್, ಶಿ, ವಿ, ಹಿ ಮತ್ತೆ ದೇ. ಸೊ ಏನೇ ಬಂದರೂ ಕೂಡ ಐ, ವಿ, ಯು, ದೇ, ಹಿ, ಶೀಟ್ ಯಾವುದೇ ಬಂದರೂ ಕೂಡ ಎಲ್ಲದಕ್ಕೂ ವಿಲ್ ಹ್ಯಾವ್ ಅನ್ನೇ ಯೂಸ್ ಮಾಡಬೇಕು. ಸೊ ಅದರ ಪ್ರಕಾರ ಏನೇ ಬಂದರೂ ಕೂಡ ನಾವೇನು ಯೂಸ್ ಮಾಡಿದ್ವಿ? ವಿಲ್ ಹ್ಯಾವ್ ಅನ್ನೇ ಯೂಸ್ ಮಾಡಿದ್ದೀವಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ. ಇದಾದ್ಮೇಲೆ V3 ಫಾರ್ಮ್ ಅನ್ನ ಯೂಸ್ ಮಾಡಿದ್ದೀವಿ. ಸೊ V3 ಫಾರ್ಮ್ ಯಾವ್ದಾಗುತ್ತೆ? ಸೊ V3 ಫಾರ್ಮ್ ಪ್ಲೇಡ್, ಸ್ಟಡೀಡ್, ರಿಟರ್ನ್, ರನ್, ಆಮೇಲೆ ಸ್ಕೋರ್ಡ್. ಇವೆಲ್ಲ V3 ಫಾರ್ಮ್ ಆಗತ್ತೆ. ಇದಾದ ನಂತರ ಕೊನೆಗೆ ಬರೋದು ಯಾವುದು ಅಂತ ಹೇಳಬೇಕಂದ್ರೆ, ಸೊ ಟೆನ್ನಿಸ್ ಬೈ ದೆನ್, ಹಾರ್ಡ್ ಡ್ಯೂರಿಂಗ್ ದ ಎಕ್ಸಾಮ್, ಅ ಲೆಟರ್, 2 ಕಿಲೋಮೀಟರ್ಸ್, ಅ ಗುಡ್ ಮಾರ್ಕ್ ಇನ್ ದ ಎಕ್ಸಾಮ್. ಇವೆಲ್ಲ ಆಬ್ಜೆಕ್ಟ್ ಬರುತ್ತೆ. ಹೌದಾ? ಫಾರ್ಮುಲಾ ಪ್ರಕಾರ ವಾಕ್ಯಗಳನ್ನು ನಾವು ಡಿವೈಡ್ ಮಾಡಿ ಕೂಡ ನೋಡಿದ್ವಿ. ಸೊ ಈಗ ಲಾಸ್ಟ್ ಒನ್ ಬರೋದು ಫ್ಯೂಚರ್ ಟೆನ್ಸ್ ಅಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಫಾರ್ಮುಲಾ ಏನು ಬರುತ್ತೆ? ಸೊ ಇಲ್ಲಿ ಫ್ಯೂಚರ್ ಪರ್ಫೆಕ್ಟ್, ಫ್ಯೂಚರ್ನಲ್ಲಿ ನಡೆದಂತಹ ಒಂದು ಪರ್ಫೆಕ್ಟ್ ಆಗಿರುವ ಕಾರ್ಯ ಇನ್ನೂ ಕಂಟಿನ್ಯೂ ಇದೆ. ಸೊ ಅದಕ್ಕೆ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ತಗೊಂಡ್ವಿ. ಇದರ ಫಾರ್ಮುಲಾ ಸಬ್ಜೆಕ್ಟ್ ವಿಲ್ ಹ್ಯಾವ್ ಬೀನ್
ವರ್ಬ್ 1 ಪ್ಲಸ್ ING ಮತ್ತು ಆಬ್ಜೆಕ್ಟ್. ಸೊ ಹಾಗಾದರೆ ವಿಲ್ ಹ್ಯಾವ್ ಬೀನ್ ಯಾವುದ್ಯಾವುದಕ್ಕೆ ಯೂಸ್ ಮಾಡ್ತೀವಿ? ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಎಲ್ಲದಕ್ಕೂ ಅಂತ ಹೇಳಬೇಕಂದ್ರೆ ಐ, ವಿ, ಯು, ದೇ, ಹಿ, ಶಿ ಮತ್ತು ಇಟ್ ಎಲ್ಲದಕ್ಕೂ ಕೂಡ ನಾವು ವಿಲ್ ಹ್ಯಾವ್ ಬೀನ್ ಅನ್ನು ಯೂಸ್ ಮಾಡ್ತೀವಿ. ಸದೀಟಾಗಿ ಇದೆಲ್ಲದಕ್ಕೂ ನಾವೇನು ಮಾಡ್ತೀವಿ? V1 ಪ್ಲಸ್ ವರ್ಬ್ 1 ಪ್ಲಸ್ ING ಅನ್ನು ಕೂಡ ಯೂಸ್ ಮಾಡೇ ಮಾಡ್ತೀವಿ. ಸೊ ಈ ರೂಲ್ನ ಪ್ರಕಾರ ಒಂದು ಎಕ್ಸಾಂಪಲನ್ನು ನೋಡೋಣ. ಶಿ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್ ಹಿಯರ್ ಸಿನ್ಸ್ 2015. 2015ರಿಂದ ಆಕೆ ನಮ್ಮ ಹತ್ರ ಕೆಲಸ ಮಾಡ್ತಿದ್ದಾಳೆ. ಆ ಕಾರ್ಯ ಇನ್ನೂ ಕಂಟಿನ್ಯೂ ಇದೆ. ಹೌದಾ? 2015ಇಂದ ಸ್ಟಾರ್ಟ್ ಮಾಡಿದ ಕಾರ್ಯ ಇನ್ನೂ ಕಂಟಿನ್ಯೂ ಇದೆ. ಫ್ಯೂಚರ್ನಲ್ಲಿಯೂ ಕೂಡ ಮಾಡ್ತಾಳೆ. ಹೌದಾ? ಸೊ ಇಲ್ಲಿ ಏನಾಗುತ್ತೆ? ಸೊ ಶಿ ಅನ್ನೋದು ಸಬ್ಜೆಕ್ಟ್, ಐ, ವಿ, ಯು, ದೇ, ಹಿ, ಶೀಟ್ ಏನೇ ಬಂದರೂ ನಾವು ವಿಲ್ ಹ್ಯಾವ್ ಬೀನ್ ಅನ್ನು ಯೂಸ್ ಮಾಡ್ತೀವಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ. ವರ್ಕಿಂಗ್ ಅನ್ನೋದು ಇದೇನಾಗುತ್ತೆ? ವರ್ಬ್ 1 ಪ್ಲಸ್ ING. ಆಮೇಲೆ ಹಿಯರ್ ಸಿನ್ಸ್ 2015 ಅನ್ನೋದು ಏನಾಗುತ್ತೆ? ಆಬ್ಜೆಕ್ಟ್ ಆಗತ್ತೆ. ಹೌದಾ? ಸೊ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ವಿಲ್ ಹ್ಯಾವ್ ಬೀನ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಸೊ ಹಾಗಾದರೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ಶಿ ವಿಲ್ ಹ್ಯಾವ್ ಬೀನ್ ಶಾಪಿಂಗ್ ಫಾರ್ ದ ಹೋಲ್ ಡೇ. ಅವಳು ಇಡೀ ದಿನ ಶಾಪಿಂಗನ್ನು ಮಾಡಿದ್ಲು. ಹೌದಾ? ಸೊ ಐ ವಿಲ್ ಹ್ಯಾವ್ ಬೀನ್ ಸ್ಟಾರ್ಟಿಂಗ್ ಮೈ ಸ್ಟಾರ್ಟಪ್ ಸಿನ್ಸ್ 2021. ನಾನು ನನ್ನ ಸ್ಟಾರ್ಟಪ್ಪನ್ನು ಯಾವಾಗಿನಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ 2021ರಿಂದ ಸ್ಟಾರ್ಟ್ ಮಾಡಿದ್ದೀನಿ. ಅದು ಇನ್ನೂ ನಡೀತಾ ಇದೆ. ಶಿ ವಿಲ್ ಹ್ಯಾವ್ ಬೀನ್ ಲರ್ನಿಂಗ್ ಟು ಡ್ರೈವ್ ಅ ಸ್ಕೂಟರ್ ಫಾರ್ 1 hour. ಅವಳು 1 ಗಂಟೆಯಿಂದ ಸ್ಕೂಟರನ್ನು ಓಡಿಸೋದನ್ನು ಕಲಿತಾ ಇದ್ದಾಳೆ. ಹಿ ವಿಲ್ ನಾಟ್ ಹ್ಯಾವ್ ಬೀನ್ ಗೋಯಿಂಗ್ ಟು ದ ಏರ್ಪೋರ್ಟ್ ಬಿಫೋರ್ 10 o'clock. ಆತ 10 ಗಂಟೆ ಮುಂಚೆ ಏರ್ಪೋರ್ಟ್ಗೆ ಹೋಗೋದಿಲ್ಲ. ವಿ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್ ಆನ್ ದಿಸ್ ಪ್ರಾಜೆಕ್ಟ್ ಸಿನ್ಸ್ ಜನವರಿ. ನಾವು ಈ ಒಂದು ಪ್ರಾಜೆಕ್ಟ್ ಮೇಲೆ ಜನವರಿಯಿಂದ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅಂದರೆ ಪರ್ಫೆಕ್ಟ್ ಆಗಿ ಕಾರ್ಯ ಇನ್ನು ಮುಂದೆ ನಡೀತಾ ಇದೆ, ಅದು ನಿಂತಿಲ್ಲ. ಸೊ ಅದಕ್ಕೆ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡಿದ್ವಿ. ಸೊ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಫಾರ್ಮುಲಾ ಏನು ಬರುತ್ತೆ? ಸಬ್ಜೆಕ್ಟ್ ಪ್ಲಸ್ ವಿಲ್ ಹ್ಯಾವ್ ಬೀನ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಬರುತ್ತೆ. ಸೊ ಅದರ ಪ್ರಕಾರ ಇದನ್ನು ನಾವು ಡಿವೈಡ್ ಮಾಡೋಣ. ಸಬ್ಜೆಕ್ಟ್ ನೋಡೋಣ. ಶಿ, ಐ, ಶಿ, ಹಿ ಮತ್ತು ವಿ ಇವೆಲ್ಲ ಸಬ್ಜೆಕ್ಟ್ನ ಕೆಟಗರಿಗೆ ಹೋಗುತ್ತೆ. ಸೊ ಹಾಗಾದರೆ ಇಲ್ಲಿ ಐ, ವಿ, ಯು, ದೇ, ಹಿ, ಶಿ, ಇಟ್ ಏನೇ ಬಂದರೂ ಕೂಡ ವಿಲ್ ಹ್ಯಾವ್ ಬೀನನ್ನೇ ನಾವು ಯೂಸ್ ಮಾಡೋದ್ರಿಂದ ಸೊ ಎಲ್ಲದಕ್ಕೂ ನಾವು ವಿಲ್ ಹ್ಯಾವ್ ಬೀನನ್ನೇ ಯೂಸ್ ಮಾಡಿದ್ದೀವಿ. ಓಕೆ. ಸೊ ಇಲ್ಲಿ ನೆಗೆಟಿವ್ ಕೋಟ್ ಇರೋದ್ರಿಂದ ನಾಟ್ ಅಂತ ಬಂದಿದೆ. ಸೊ ವಿಲ್ ಹ್ಯಾವ್ ಬೀನನ್ನೇ ಯೂಸ್ ಮಾಡಿದ್ದೀವಿ. ಇದಾದ ನಂತರ V1 ಪ್ಲಸ್ ING ಯೂಸ್ ಮಾಡಬೇಕು. ಸೊ ಹಾಗಾದರೆ ಇಲ್ಲಿ V1 ಪ್ಲಸ್ ING ಯಾವುದು? ಶಾಪ್ ಪ್ಲಸ್ ING, ಸ್ಟಾರ್ಟ್ ಪ್ಲಸ್ ING, ಲರ್ನ್ ಪ್ಲಸ್ ING, ಗೋ ಪ್ಲಸ್ ING, ವರ್ಕ್ ಪ್ಲಸ್ ING. ಸೊ ಇದಾದ ನಂತರ ಬರೋದೆಲ್ಲ ಯಾವ ಕೆಟಗರಿಗೆ ಹೋಗುತ್ತೆ? ಆಬ್ಜೆಕ್ಟ್. ಫಾರ್ ದ ಹೋಲ್ ಡೇ, ಮೈ ಸ್ಟಾರ್ಟಪ್ ಸಿನ್ಸ್ 2021, ಟು ಡ್ರೈವ್ ಅ ಸ್ಕೂಟರ್ ಫಾರ್ 1 hour, ಟು ದ ಏರ್ಪೋರ್ಟ್ ಬಿಫೋರ್ 10 o'clock, ಆನ್ ದಿಸ್ ಪ್ರಾಜೆಕ್ಟ್ ಸಿನ್ಸ್ ಜನವರಿ. ಇವೆಲ್ಲ ಆಬ್ಜೆಕ್ಟ್ನ ಕೆಟಗರಿಗೆ ಹೋಗುತ್ತೆ. ಸೊ ಹಾಗಾದರೆ ಇದು ಫ್ಯೂಚರ್ ಟೆನ್ಸ್ನ 4 ವಿಧಗಳು ಆಗಿದೆ. ಓಕೆ. ಸೊ ಇವತ್ತಿನ ಒಂದು ಭಾಗದಲ್ಲಿ ನಾವೇನು ಮಾಡಿದ್ವಿ? ಕಾಲಗಳಿಗೆ ಅಂದರೆ ಇಂಗ್ಲಿಷ್ ಗ್ರಾಮರ್ನಲ್ಲಿ ಟೆನ್ಸಸ್ಗಳಿಗೆ ಸಂಬಂಧಪಟ್ಟಂತೆ ಟೆನ್ಸಸ್ ಅಂದರೆ ಏನು, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಕಂಪ್ಲೀಟ್ ಆಗಿ ಅವುಗಳಲ್ಲಿ ಬರುವಂತಹ ಒಂದು ಟೈಪ್ಸ್ಗಳು, ಎಕ್ಸಾಂಪಲ್ಗಳು ಮತ್ತು ಈ ರೂಲ್ಗಳನ್ನು ನಾನು ಆದಷ್ಟು ಸರಳೀಕರಣಗೊಳಿಸಿ ನಿಮಗೆ ಹೇಳಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀನಿ. ಏನೇ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಮಾಡಿ ನಿಮ್ಮ ಒಂದು ಕ್ವಶನ್ಸ್ಗಳನ್ನು, ಡೌಟ್ಗಳನ್ನು ಕೇಳ್ಬೋದು. ಓಕೆ. ಸೊ ಹಾಗಾದರೆ
ಈ ಒಂದು ಸಂಚಿಕೆಯಲ್ಲಿ ನಾವು ಟೆನ್ಸಸ್ ಕ್ಲಾಸನ್ನು ಮುಗಿಸಿದ್ದೀವಿ. ಮತ್ತು ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ಟೆನ್ಸಸ್ ನಿಮಗೆ ಈಸಿಯಾಗಿ ಬರುತ್ತೆ. ಸೊ ಟೆನ್ಸಸ್ಸನ್ನು ನಾವು ಭಾಳ ಟಫ್ ಅಂತ ಅನ್ಕೋತೀವಿ, ಆದರೆ ಎಷ್ಟು ಪ್ರಾಕ್ಟೀಸ್ ಮಾಡಿಕೊಂಡು ಈ ರೂಲ್ಸ್ಗಳನ್ನು ಅರ್ಥ ಮಾಡ್ಕೊಂಡು ಹೋಗ್ತೀವಲ್ವಾ, ಸೊ ಬಹಳ ಈಸಿಯಾಗಿ ಇದನ್ನು ನಾವು ಕ್ರ್ಯಾಕ್ ಮಾಡ್ಬೋದು. ಮತ್ತು ಇನ್ನೊಂದೇನೆಂದರೆ ಟೆನ್ಸಸ್ ಇದೆಯಲ್ಲ ಇಂಗ್ಲೀಷ್ ಗ್ರಾಮರ್ಗೆ ವೆರಿ 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 ಇಂಪಾರ್ಟೆಂಟ್ ಆಗಿದೆ. ಸೊ ಅದನ್ನು ಆದಷ್ಟು ಸ್ವಲ್ಪ ಗಮನವಿಟ್ಟು ಕಲಿಯೋದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಹಾಗಾದರೆ ಇದಿಷ್ಟು ಈ ಭಾಗದ ಮಾಹಿತಿಯಾಗಿತ್ತು. ಮತ್ತೆ ಮುಂದಿನ ಒಂದು ಸಂಚಿಕೆಯಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ.